ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಳಸಿರಿ ಆಲ್ಜಿ ಪ್ರೈಮರ್. ಹಿಂದೆ ನಿಮ್ಮ ಹತ್ತಿರದ ಅಂಗಡಿಯನ್ನು ಸಂಪರ್ಕಿಸಿ. ಅಲ್ಜಿ ಪ್ರೈಮ್ ಸೂಪರ್. ತೇಜಸ್ವಿನಿ ಹಾಸ್ಪಿಟಲ್ ಮಂಗಳೂರು ರಿಯಲ್ ರೇನ್ವೇರ್ ಮತ್ತು ಅಲ್ಜಿ ಟೆಕ್ ಪ್ರೈಮರ್ ಅಕ್ವಾ ಪ್ರೂಫ್ ಟೆಕ್ನಾಲಜಿ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಬಹಳ ಪ್ರಮುಖವಾಗಿ ಜನ ಇವತ್ತು ಒಂದು ವಾಟ್ಸಪ್ ಸಂದೇಶವನ್ನು ಅನೇಕ ತಮ್ಮ ಮೊಬೈಲ್ಗಳಲ್ಲಿ ನೋಡಿದ್ದಾರೆ. ಅನೇಕ ಜನ ಈ ಬಗ್ಗೆ ಮಾತನಾಡಿದ್ದಾರೆ. ಅದು ಸುಳ್ಳ ಸತ್ಯವ ಎನ್ನುವುದು ವಿಚಾರವೇ ಅಲ್ಲ. ಅದನ್ನು ಜಿಲ್ಲಾಧಿಕಾರಿಯವರು ಅದು ನಾಡಿದ್ದು 8ರಿಂದ 18 ದಿನಗಳ ತನಕ ಯಾವುದೇ ರೀತಿಯ ಲಾಕ್ಡೌನ್ ಇಲ್ಲ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ಆದರೆ ಅದರಲ್ಲಿ ಇರುವಂಥ ಬಹಳ ಪ್ರಮುಖವಾಗಿರುವಂಥ ಶಬ್ದ ಸ್ವಯಂ ಪ್ರೇರಿತ ಲಾಕ್ಡೌನ್ಗೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜನ ಸಿದ್ಧರಾಗಿದ್ದಾರಾ ಎನ್ನುವಂಥ ಒಂದು ಪ್ರಶ್ನೆ. ಯಾಕೆ ಅಂತ ಹೇಳಿದರೆ, ಅನೇಕ ಕಡೆಗಳಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಜನ ತಮ್ಮ ಇಷ್ಟಕ್ಕೆ ತಕ್ಕಂತೆ ಸ್ವಯಂ ಪ್ರೇರಿತರಾಗಿ ಲಾಕ್ಡೌನ್ಗೆ ಮುಂದಾಗಿದ್ದಾರೆ. ಅನೇಕ ಅಂಗಡಿಗಳು ಸಂಜೆ 5 ಗಂಟೆ ನಂತರವೇ ಬಂದ್ ಆಗ್ತಾ ಇವೆ. ಅವರ ಒಕ್ಕೂಟದವರೆಲ್ಲ ಸೇರಿಕೊಂಡು ಆ ನಿರ್ಧಾರವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅನೇಕ ಊರುಗಳಲ್ಲಿ ಕೂಡ ಲಾಕ್ಡೌನು ಒಂದು ನಿರ್ದಿಷ್ಟ ಸಮಯಕ್ಕೆ ಅನುಸಾರವಾಗಿ ಈಗಾಗಲೇ ಆಗ್ತಾ ಇದೆ. ಆದರೆ ಈಗ ಇರುವಂಥದ್ದು ಅಂತ ಹೇಳಿದ್ರೆ, ಇಡೀ ಜಿಲ್ಲೆಯ ಜನ ಈ ಬಗ್ಗೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯನಾ? ಬೆಳಿಗ್ಗೆ 7 ಗಂಟೆಯಿಂದ ಸುಮಾರು 1 ಗಂಟೆ ಅಥವಾ 1:30-2 ತನಕ ಮಾತ್ರ ಇದ್ದು ನಂತರ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆದರೆ ಹೇಗೆ? ರಿಕ್ಷಾ ಇರ್ಬೋದು ಅಥವಾ ಸಾರಿಗೆ ವ್ಯವಸ್ಥೆ ಇರ್ಬೋದು ಅಥವಾ ಟ್ಯಾಕ್ಸಿಗಳು, ಬಸ್, ಇದೆಲ್ಲವೂ ಮಧ್ಯಾಹ್ನದ ನಂತರ ಇರದಿದ್ದರೆ ನಿಜಕ್ಕೂ ಮುಂದಿನ 18 ದಿನಗಳ ತನಕ ನಾವಿದನ್ನು ಈ ಕೊರೋನಾ ಎನ್ನುವಂಥ COVID-19 ಎನ್ನುವಂಥ ಸಾಂಕ್ರಾಮಿಕ ರೋಗವನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯನಾ? ಎಲ್ಲ ಪ್ರಶ್ನೆ ಉದ್ಭವಿಸ್ತಾ ಉಂಟು. ಸ್ವಯಂ ಪ್ರೇರಿತ ಲಾಕ್ಡೌನ್ಗೆ ನಮ್ಮ ಜಿಲ್ಲೆ ರೆಡಿಯಾಗಿದೆ. ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಇಬ್ಬರು ಗಣ್ಯರೊಬ್ಬರು, ಶ್ರೀಯುತ ಸೌರಾಜ್ ಮಂಗಳೂರು ಅವರು, ಸಾಮಾಜಿಕ ಹೋರಾಟಗಾರರು. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೌರಾಜ್, ನಮಸ್ಕಾರ. ಹಾಗೆ ಶ್ವೇತಾ ಜೈನ್ ಅವರು, ಮೂಡುಬಿದ್ರೆ ವಕೀಲರ ಸಂಘದ ಕಾರ್ಯದರ್ಶಿ, ನೋಟ್ರಿ ವಕೀಲರು ಕೂಡ, ನಿಮ್ಗೆ ಕೂಡ ಪ್ರೀತಿಯ ಸ್ವಾಗತ ಮೇಡಮ್, ನಮಸ್ಕಾರ. ಹಾಗೆ ವೀಕ್ಷಕ, ನೀವು ಕಾರ್ಯಕ್ರಮವನ್ನು ನಮ್ಮ ಟಿವಿಯ ಫೇಸ್ಬುಕ್ಕಲ್ಲಿ ಕೂಡ ನೋಡ್ತಾ ಇದ್ದೀರಿ. ಮೊದಲಿಗೆ ಸೌರಾಜ್ ಅವರೇ, ನೇರವಾಗಿ ಹೇಳ್ತೇನೆ, ನಿಮ್ಮ ಪ್ರಕಾರ ನೀವೊಬ್ಬರು ಟ್ಯಾಕ್ಸಿ ಚಾಲಕರು, ಮಾಲಕರು ಕೂಡ ಹೌದು. ಈ ಘಟನೆ, ಈ ಸಂದರ್ಭ ನೋಡುವಾಗ ನಿಮಗೆ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಅಂತ ಅನಿಸ್ತಾ ಉಂಟಾ? ಒಳಗಾಗಬೇಕು ಅಂತ ಅನಿಸ್ತಾ ಇದೆಯಾ? ಆ್ಯಕ್ಚುಲಿ ಆರ್ಥಿಕ ಪರಿಸ್ಥಿತಿ ತೂನಾಗ ಬೊರ್ಚಿ ಬಂದಾಪು ಅಂಡ ಇತ್ತದ ಪರಿಸ್ಥಿತಿ ತೂನಾಗ ಮಲ್ಪೋಡು ಬಂದ ದಯಮಾಡಿ ಕೈ ಮೀರಿದು ಪೋಂದುಂಡು ಒಂಜಿಮೇಟ್ ದಯಮಾಡಿ ಇತ್ತೇನೆ ಕಂಟ್ರೋಲ್ ಮಂತಿಜಿ ಬಂದಾಂಡ ನಾನು ಒಂಚೂರು ಸಮಯ ಹಿಡಿದು ಬೊಕ್ಕ ಎಂಚ ಕಂಟ್ರೋಲ್ ಮಲ್ಪಲಿ. ಆಲ್ರೆಡಿ ಇತ್ತೆ ಡಾಕ್ಟರ್ ನಕ್ಲಿ ಕೆಲವು ಟ್ರೀಟ್ಮೆಂಟ್ ಮಲ್ಪರೆ ಎದುರುಪಿರ ತೋಂತುಂಡೆ ಡಾಕ್ಟರ್ ನಕ್ಲಿಗೆ ಆಲ್ರೆಡಿ ಬತ್ತದಾತಂಡೆ ಅಂಚಿನ ಸಂದರ್ಭ ಇತ್ತೆ ಈ ಇತ್ತೆ ಇನ್ನು ವಾಟ್ಸಪ್ ವೈರಲ್ ಆಯ್ತು ಮಧ್ಯಾಹ್ನ ಮುಟ್ಟದ ಅಂದು. ಆ್ಯಕ್ಚುಲಿ ಮಧ್ಯಾಹ್ನ ಮುಟ್ಟ ಮಂತುಂಡ ಆ್ಯಕ್ಚುಲಿ ವೇಸ್ಟ್ ಮಂತ್ನ ಫುಲ್ಲೇ ಮಲ್ಪಡು ದಯಬನ್ಲೆಗೆ ಇನ್ನು ಮಧ್ಯಾಹ್ನ ಮುಟ್ಟ ಮಂತ್ ದಾದಾಪುಂಡು ಇತ್ತೆ ಒಂಜಿ ಬಿಸ್ನೆಸ್ ಮ್ಯಾನ್ ದಾದಾಪುಂಡು ಆಯನ ಸ್ಟಾಫ್ ನಾಕ್ಲಿ ಬೇಲೆ ಎತ್ತಿಬೋಕ ಆಯ ಅರ್ಧ ಸಂಬಳ ಕೊರ್ಪುಲಾಗೆ ಇಜ್ಜಿ ಒಂಜಿ ಫುಲ್ ಸಂಬಳನೇ ಕೊಡಾಪು ಒಂಜಿ ಮೇಟ್ ಆಯ ಒಂಜಿ ಮೇಟ್ ಲಾಸ್ ಆಪು ಪ್ಲಸ್ ಒಂಜಿ ಮೇಟ್ ಇಂಚ ಮಲ್ಪೊಲಿ ಒಂಜಿ ಐತೆ ಆಲ್ರೆಡಿ 8 ಗಂಟೆ ಮೊಟ್ಟ ಉಂಡು ಅವೇನು ಅಂಚಿನ ಎಕ್ಸ್ಟೆಂಡ್ ಮಂತ್ 6 ಗಂಟೆ ಕನೋಲಿ ಒಂಚು ಬರೋದು ಒಂಚು ದಿನ 3 ಗಂಟೆ ಕನೋಲಿ ಅಂಚ ಮಂತ್ ಮಲ್ಪೊಲಿ ಒಂಜಿ ವೇಳೆ ಮಂತ್ ಮಂದನ ಕಂಪ್ಲೀಟ್ ಲಾಕ್ಡೌನ್ ಮಲ್ಪೊಡ 10 ದಿನ ಅದು ಕಮ್ಮಿ ಮಂತ್ ಅವು ಇರಗೆ ವೇಸ್ಟ್ ಒಂಜಿ ಮೇಟ್ ಇರಗೆ 8 to 1 ಅಥವಾ 8 to 2 ಅವು ಬರ್ಚೆ ಆಕ್ಚುಲಿ 8 to 2 ಮಂತ್ ನಲ್ಲ ಇರಗೆ ವೇಸ್ಟ್ ದಯಬನ್ನಿಗೆ ಇತ್ತದಲ್ಲಿ ಕಾಂಡೆ ಪೀಕ್ ಅವರ್ಗೆ ಬಸ್ ಇಟ್ಟು ರಶ್ ಆಪುಂಡು ಒಂಜಿ ಮೇಟ್ ಪ್ಲಸ್ ಸಾಕಲು 2 ಗಂಟೆಗೆ ಪೋಡ್ ಪನ್ನಾಗ ಕೂಡ ಮಧ್ಯಾಹ್ನ ಫುಲ್ ರಶ್ ಆಪುಂಡು ಇತ್ತೆ ಮಕ್ಳಿಗೆ ಒಂಚೂರು ಟೈಮಿಂಗ್ ಇತ್ತಿನ ಇರ್ದ ಹತ್ರ ಇತ್ತೆ ಕೆಲವೇ ರೀತಿ ಎನ್ನ ಸ್ಟಾಫ್ ನಕ್ಲಿ ಅಕ್ಲಿಗೆ ನಾರ್ಮಲ್ ಆದ 6 ಗಂಟೆ ಟೈಮ್ ಅಕ್ಲಿ ನಾನು ಬೇಲೇಜ್ ಬಂದು 4 ಗಂಟೆ ಕಡಪ ಒಂದು ಉಪ್ಪೆ ಇತ್ತ ದಾದಾಪುಂಡು ಕೆಲವರ ದಾದಾಪುಂಡು ಇತ್ತೆ ಕಂಟಿನ್ಯೂ ಆದ ಒರಣ್ಣಿ ಒಂಜಿ ಮಧ್ಯಾಹ್ನ ಮುಟ್ಟ ಬೇಲೆ ಬಂದಾನಾಗ ಕೆಲವೇರು ಅಂಗಡಿಲಿ ಒರಣ್ಣೆ ಪುಗ್ವೇರು ಒರಣ್ಣೆ ರಶ್ ಆಪುಂಡು ಅವು ಆಕ್ಚುಲಿ ಎನ್ನ ಲೆಕ್ಕಡ ಅವು ಒಂಜಿ ವೇಟ್ ಯೂಸ್ ಇಜ್ಜಿ ಬಂದ ಆಪುಂಡು ಕದಾದ ಬಂಡ ಇತ್ತೆ ಯಾನ್ ಅಂಗಡಿ ದಕ್ಲನೆ ಕೇನು ಇತ್ತೆ ನಿಕ್ಲೆಗ್ ಇಂಚಿಂದ ಒಂಜಿ 2 ಅಂಗಡಿಗೆ ಕೇಂಡೆ ಇತ್ತೆ ನಿಕ್ಲೆಗ್ ಮಧ್ಯಾಹ್ನ ಮುಟ್ಟ ಮಂತನ್ ಬಂದ ನಿಕ್ಲೆಗ್ ಐಟ್ ದಾಲ್ ಬೆನಿಫಿಟ್ ಉಂಡ ಬಂದ ಅಕುಲ್ ಬಂದ್ ಬಿದ್ದಾಮನಿ ಇತ್ತೆ ಇಂಗ್ಲೆ ಲಾಕ್ಡೌನ್ ಟೈಮ್ ಇಡು ಎಂಗ್ಲ ಮಧ್ಯಾಹ್ನ ಮುಟ್ಟ ಇತ್ತುಂಡು ಅಪ್ಪ ಎಂಕ್ಲೆ ಬಿಸ್ನೆಸ್ ಆವೊಂದಿತ್ತೀನಿ 10 ಸಾವಿರ ಬಿಸ್ನೆಸ್ ಆವೊಂದಿತ್ತುಂಡು ನೆಕ್ಸ್ಟ್ ಲಾಕ್ಡೌನ್ ಕ್ಲಿಯರ್ ಆಯ್ಬೊಕ್ಕ 8 ಗಂಟೆ ಮಾಡ ಒಂದು ಅಪ್ಪಗಲ 10 ಸಾವಿರನೇ ಒಂದಿತ್ತಂడి ಎಂಗ್ಲೆ ದಾಲ ಎಫೆಕ್ಟ್ ಇಜ್ಜಿ ಬಂದಲ್ಲ ಅಂಗಡಿ ದಕ್ಲಿ ಬೇಗ ಬಂದು ಮಲ್ತನಲ್ಲ ಅಕಲ್ ದಾಲ ಎಫೆಕ್ಟ್ ಇದೆ ಬನ್ನಿಗೆ ಅಂಗಡಿ ದಕ್ಲು ದಾದ ಮಂತೊಂದುಲ್ಲೇರಿ ಇತ್ತೆ ಯಾನೆ ಪನ್ಪಿನಿ ಇತ್ತೆ ಎನ್ಮ ಗಂಟೆ ಓಪನ್ ಉಂಡತ ಬಂದು ಕಾಂಡೆ ಪೇರ್ಲ ಬಕ ತಿಂಡ್ರೆ ಬೆಡ್ ಬತ ಮರ್ಪೆ ಅಲ್ತ್ರ ಎನ್ಮಂಟ ಉಂಡದ ಮಧ್ಯಾಹ್ನ ಕೂಡ ಆಪೋಪೆ ಹೌದಣ್ಣ ಕೆಲ ಜನಕ್ಕೆ ದಾದಾಪುಂಡು ಒಂಜಿ ವೇಳೆ ಮಿನಿ ಅಕ್ಕಲು ಒಂದು
ಇಜ್ಜೇರ್ ಬಂದಣ್ಣ ಕಾಂಡೆ ಇತ್ತು ಟೈಮ್ ಉಂಡು ಆಯ್ತು ಪೂರ ಪರ್ಚೇಸ್ ಬಂದು ಆತೆ ಬಿಸ್ನೆಸ್ ಆಪನೆ ಪ್ರಾಬ್ಲಮ್ ಶ್ವೇತಾ ಜೈನ್ ಅವರು ನಿಮ್ಮ ಅಭಿಪ್ರಾಯ ಏನು ಹಾಗಾದ್ರೆ ಇದು ಮಧ್ಯಾಹ್ನ ತನಕ ಮಾಡಿದ್ರೆ ಒಳ್ಳೇದು ಅಥವಾ ನಿಮ್ಮ ಪ್ರಕಾರ ಫುಲ್ ಲಾಕ್ಡೌನ್ ಆಗಬೇಕಾ ಹೇಗೆ? ಮೊದಲಿಗೆ ನಮ್ಮ ಟಿವಿ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಮೊದಲಿಗೆ ಟಿವಿ ಎದುರು ಕೂತು ನೋಡಿದಾಗ ಈ ಚುನಾವಣೆಯ ಸಂದರ್ಭದಲ್ಲಿ ಟಿವಿ ಪರದೆಯ ಮೇಲೆ ಬರ್ತಾ ಇತ್ತು JDS ಇಷ್ಟು, ಕಾಂಗ್ರೆಸ್ ಇಷ್ಟು, ಬಿಜೆಪಿ ಇಷ್ಟು ಅಂಕೆ ಸಂಖ್ಯೆಗಳು ಬರ್ತಾ ಇತ್ತು. ಆದ್ರೆ ಇವತ್ತು ನಾವು ನೋಡಿದಾಗ ಬರೇ ಕೊರೋನಾದ ಅಂಕಿ ಅಂಶಗಳು ಬರ್ತಾ ಇದೆ. ಅದು ಯಾವ ರೀತಿ ಏರ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ನಾವು ನೋಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 75, ಗುಣಮುಖರಾದವರು ಸಕ್ರಿಯ ಮೃತ ಬಹಳ ಕಡಿಮೆ ಇತ್ತು. ಆದ್ರೆ ಇವತ್ತಿನ ದಿವಸದಲ್ಲಿ ನಾವು ಗಮನಿಸಿದ್ರೆ ಈ ಸಂಖ್ಯೆ ಬಹಳ ಎತ್ತರಕ್ಕೆ ಹೋಗ್ತಾ ಇದೆ. ಇದು ಎಲ್ಲರಲ್ಲೂ ಕೂಡ ಆತಂಕವನ್ನ ಮೂಡಿಸ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಜವಳಿ ವರ್ತಕರ ಸಂಘ ಇರಬಹುದು, ಆಟೋ ಕ್ಯಾಬ್ ಬಸ್ ಸಂಘ, ಇವರು ಅನೇಕ ಸಂಘ ಸಂಸ್ಥೆಗಳು ಬೇರೆ ಬೇರೆ ಊರುಗಳಲ್ಲಿ ಈ ಒಂದು ಲಾಕ್ಡೌನ್, ಸ್ವಯಂ ಪ್ರೇರಿತ ಲಾಕ್ಡೌನ್, ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 2 ಗಂಟೆ ತನಕ ಅಂತ ಹೇಳುವಂಥದ್ದು ಏನಿದೆ, ಅದು ಖಂಡಿತವಾಗಿಯೂ ಕೂಡ ಸಮಯೋಚಿತವಾದ 100ಕ್ಕೆ 100 ಸರಿಯಾದಂತಹ ಒಂದು ನಿರ್ಧಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ಜೀವಕ್ಕಿಂತ ದೊಡ್ಡದು ನಮ್ಮ ಆರ್ಥಿಕ ಪರಿಸ್ಥಿತಿ ಅಲ್ಲ. ಖಂಡಿತವಾಗಿಯೂ ಕೂಡ ಈ ಕೊರೋನಾ ನಮ್ಮ ದೇಶದ, ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಮೇಲೆ ಖಂಡಿತವಾಗಿಯೂ ಕೂಡ ಪರಿಣಾಮ ಬೀರ್ತದೆ. ಆದ್ರೆ ನಾವಿಲ್ಲಿ ಒಂದು ಅಂಶವನ್ನ ಗಮನಿಸಬೇಕು, ನಮ್ಮ ಜೀವಕ್ಕಿಂತ ದೊಡ್ಡದು ಈ ಒಂದು ಹಣ ಅಲ್ಲ ಅನ್ನುವಂಥದ್ದು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಇದೊಂದು ಸರಿಯಾದ ನಿರ್ಧಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸ್ವಯಂ ಪ್ರೇರಿತವಾಗಿ ಖಂಡಿತವಾಗಿ. ಈಗ ಪ್ರಶ್ನೆ ಉಪ್ಪನಿ ಸರ್ ಎಂಚಿನ ಬಂಡ ಗೌರ್ಮೆಂಟ್ ಪನೊಂದುಂಡು ನಮ್ಮದಾಲ ಪನೊಂದಿಜ್ಜ ನಿಖಲ ಲಾಕ್ಡೌನ್ ಪೋಲೆ ಪಂಡು ನಿಖಲೆ ಬೋಡಂಡ ಪೋಲಿ ಪಂಡ ಅಂತ ಅಕಲ್ಲ ಕ್ಲಿಯರ್ ಕಟ್ ಪನೊಂದಿಜ್ಜಾರ ಇರ್ ನಮ್ಮ ಅಭಿಪ್ರಾಯ ಅಂಡ ದಾದ ಪಂಡ ಇತ್ತೆ ಒಂಜಿ ಮೇಟ್ ಜನಕ್ಕಲು ಐತ ಬಗ್ಗೆ ಪೋಡಿಗೆ ಬೈದು ಇನ್ನಿತುಲೆ ಇನಿ ಜ್ಯುವೆಲರಿ ಶಾಪ್ ದಾಕ್ಲು ಸ್ವಯಂ ಪ್ರೇರಿತ ಬಂದ್ ಮಂದೇರು ಅಂಚೆನೆ ಇರಿ ಸೆಲೂನ್ ದಾಕ್ಲು ಇನಿ ಸ್ವಯಂ ಪ್ರೇರಿತ ಬಂದ್ ಮಂತೇರು ಅಂಚ ಕೆಲವೇರು ಇಂಚಿದ ಕೆಲವು ಡಿಸಿಷನ್ ದೆತ್ತೊಂಡು ಬಂದಾಂಡ ಒಟ್ಟಿಗೆ ದೆತ್ತೊಂಡ ಇತ್ತೆ ಕೆಲವೇ ದಾದ ಬಂತಲೆ ಇತ್ತೆ ಒಂಜಿ ಕುಂಟುದ ಅಂಗಡಿ 10 ಕುಂಟುದ ಅಂಗಡಿ ಬಂದ್ ಮಾಡ್ನ ಒಂಜಿ ಕುಂಟುದ ಅಂಗಡಿ ಓಪನ್ ಇತ್ತು ಪಣ್ಣ ಆಕ್ಲಿಗೆ ಒಂದು ಫೀಲ್ ಆಪ್ನ ಆಯ್ನ ಎಗ್ಲ ಬಿಸ್ನೆಸ್ ಪುನಃ ಆಯ್ಕೆ ಪೋಂಡು ಬಂದು ಒಗ್ಗಟ್ಟು ಒಟ್ಟಿಗೆ ಬೋಡು ಬಂದ್ ಮಾತ್ರ ಪೂರ ಬಂದ್ ಮಾಡ್ಬೋದು ಐಗೋತುಂಡ ಫಿಕ್ಸ್ ಟೈಮ್ ಈತ ಟೈಮ್ ಬಂದು ದಯಬನ್ಲೆಗೆ ಇತ್ತದುಲೆ ಈ ಕೆಲವು ಟೈಮಿಂಗ್ಸ್ ಅಂಚನೆ ಇತ್ತೆ ಕಾಂಡೆ ಕೆಲವು ಸ್ಟಬ್ ಕೆಲವು ಕಂಪನಿ ದಕ್ಲಿಗೆ ಲಂಚನೆ ಒಂಜಿ ಟೈಮಿಂಗ್ ಕೊರ್ನ ಇತ್ತೆ ಕೆಲವರು ಕಾಂಡೆ 8 ಗಂಟೆಗೆ ಪೂರಲ್ಲಿ 1 ಗಂಟೆಗೆ ಬೇಲೆ ಸ್ಟಾರ್ಟ್ ಓಪನ್ ಅಪ್ಪ ಬಸ್ ರಶ್ ಆಪುನು ಒಂಜಿ ಮೇಟ್ ಅವೆಲ್ಲ ಮಲ್ಪುಲಿರಿ ಒಂಜಿ ಶಿಫ್ಟ್ 8 ಗಂಟೆಗೆ ಬರಲಿ ಬೊಕ್ಕೊಂದು ಶಿಫ್ಟ್ 10 ಗಂಟೆಗೆ ಬರಲಿ ಇದು ಕೆಲವು ಕಡೆ ದಾದ ಮಂತೊಂದು ರಿಟರ್ನ್ ಪೋರ ಅವು ಮಾತ್ರ 1 ಗಂಟೆ ಕ್ಲೋಸ್ ರಿಟರ್ನ್ ಅವು ಒಂಜಿ ಪ್ರಾಬ್ಲಮ್ ಗೊತ್ತಲ್ಲ ಎಂಚ ಮಧ್ಯಾಹ್ನ ಊಟ ಬಂದು ಅವು ಒಂಜಿ ಪ್ರಾಬ್ಲಮ್ ಇತ್ತೆ ಕೆಲವು ಕಂಪನಿದಾಗ ಎಂಚ ಮಂತೊಂದುಲ್ಲೇರು ಬಂದಾಂಡ ಕಾಂಡೆದ ಒಂಜಿ ಶಿಫ್ಟ್ ಬೊಕ್ಕ ಮಧ್ಯಾಹ್ನ ಶಿಫ್ಟ್ ಇತ್ತೆ ಎನ್ನ ಕಸಿನ್ ನಕ್ಲು ಇತ್ತೆ ಬೇಲೆ ಗೋಪ್ ನಕ್ಲು ಆಯ್ ಕಾಂಡೆ 6 ಗಂಟೆಗೆ ಒಪ್ಪಿ 6 ಗಂಟೆ ಹಿಡಿದು ಆಯ್ಕೆ 2 ಗಂಟೆ ಮಾಡಿ ಒಪ್ಪುನು ಇತ್ತೆ ಇನಿ ಶಿಫ್ಟ್ ಎಂಚೊಂಡು ಬಂದಾಂಡ 1 ಗಂಟೆಗೆ ಪೋತಿ ಅವು ರಾತ್ರಿ 10 ಗಂಟೆ ಒಪ್ಪುನು ಅವು ಇರಗೆ ಅಲ್ಪ ಜನ ಜಂಗುಲಿ ಪಣ ಒಂಚೂರು ಕ್ರೌಡ್ ಕಮ್ಮಿ ಆಪುನು ಆ ನಿಟ್ಟಿನ ಮಂತೊಂದುಲ್ಲೇರು ಅದು ಪಣ ಇತ್ತೆ ನನ್ನೊಂಜಿ 2-3 ದಿನ ತೋಲಿ ಬೊಕ್ಕ ಮುರಡಿದಲ್ಲ ಕಿನ್ಸೆ 150 ಅಂಚ ಬರ ಕೇಸ್ ಬರ್ತನ ಬಂದಾಂಡ ಹೊರಗೆ ಲಾಕ್ಡೌನ್ ಮಂತ್ನ ಎಡ್ಡೆ ಬಂದು ಚೋಜು ನಾಂಡ ಈ ಬಗ್ಗೆ ಒಂದು ಕರೆ ಸ್ವೀಕರಿಸಿ ನಾನು ಬರ್ತೇನೆ. ನಮಸ್ಕಾರ. ಹಲೋ ನಮಸ್ತೆ ಮೇಡಮ್, ಹೇಳಿ, ಮಾತಾಡಿ, ಧ್ವನಿ ಕೇಳಿಸ್ತಾ. ನಾನು ಮಂಗಳದೇವಿಯಿಂದ ಮಾತನಾಡುದು. ಹೇಳಿ ಮೇಡಮ್. ಇದು ಪ್ಲಾನ್ ನಾನ್ಸ ಒಂದು ಯಾನ್ ತುಳುಟ ಪಾತ್ರ ಒಂದು ಪ್ಲಾನ್ ಯಾನ್ ತೂಂದುಲ್ಲ ಕೋಡೆ ಮುರನ್ ಇರ್ತು ಬಟ್ ಕಾಂಡೆರ್ದು 1 o'clock ಆಫ್ಟರ್ 1 o'clock ಫುಲ್ ಒಂದು ಲಾಕ್ ಡೌನ್ ಒಂದು ಉಂಡಾತಿ. ಸೊ ಐ ಥಿಂಕ್ ಒಂದು ಪ್ಲಾನ್ ಒಂದು ಕಂಪ್ಲೀಟ್ ಲಾಕ್ ಡೌನ್ ಮಂತನೆ ಅಟ್ ಲೀಸ್ಟ್ ಫಾರ್ 10 days ಕಂಪ್ಲೀಟ್ ಲಾಕ್ ಡೌನ್ ಮಂತುಂಡ ದಾದಾಂಡಲ ಒಂಜಿ 50% ದಾದಾಂಡಲ ವರ್ಕ್ಔಟ್ ಆಪುಂಡು. ನಮ್ಮ 2 ತಿಂಗಳು ತೂತ ಆಲ್ಮೋಸ್ಟ್ 1 month ಫುಲ್ ತೂತದಲ್ಲ ಆಯ್ಜಿ ಯೂಸಿಜ್ ಪಂಡ ಅವು ಕೇಸ್ ಅಪಗ ಅಟ್ ಲೀಸ್ಟ್ ಒಂಜಿ ಬ್ಯಾಲೆನ್ಸ್ ಇರುತ್ತಂಡು ಸಿಂಗಲ್ ಡಿಜಿಟ್ ಕೇಸಸ್ ಇತ್ತಂಡು ಇಲ್ಲಿ ಇತ್ತೆ ಡಬಲ್ ಡಿಜಿಟ್ ಆದಿತ್ತು 3 digits ಬೈದನ್ ಕೇಸಸ್ ನಮ್ಮ ಎಕ್ಸ್ಪೆಕ್ಟ್ ಮಂತರ ಬಲ್ ಆಪುಜಿ ದಟ್ ಕೇಸಸ್ ಕಮ್ಮಿ ಆಪುಂಡು ಪಂದಿತ್ತೆ ಒಂಚೂರು ಪೊರ್ತು ಲಾಕ್ ಡೌನ್ ಮಂತುಂಡ ಪಂದ್. ಸೊ ಕಂಪ್ಲೀಟ್ ಲಾಕ್ ಡೌನ್ ಮಂತುಂಡ ಅಟ್ ಲೀಸ್ಟ್ ಒಂಚಿ 50% ಬರ್ಪುಂಡು ದಾಯಪಣ ನಮ್ಮ ಜನಕ್ಲೆಗ್ಲ ಗೊತ್ತುಂಡು ಏತ್ ಕೇಸಸ್ ಆವುಂದುಂಡು ಡೈಲಿ ಅಂಡ್ ಇವನ್ ಗವರ್ಮೆಂಟ್ಲ ಹೆಲ್ಪ್ಲೆಸ್ ಬೊಕ ನಮ್ಮ ಇತ್ತು ನನ್ನದಾಲ ನಮ್ಮ ಗವರ್ಮೆಂಟ್ ಎಕ್ಸ್ಪೆಕ್ಟ್ ಮಂತರೆ ನ್ಯಾಪುಜಿ ಬಿಕಾಸ್ ಅಕ್ಲೆಗ್ಲ ಬರೋದುಂಡು ಅಕುಲ್ಲ ಒಂಜಿ ಪ್ಲಾನ್ ಕರೆಕ್ಟ್ ಆವೊಂದಿಜ್ಜಿ ಎಂಕ್ಲೆಗ್ ಎನ್ನುಂಡು ದಟ್ ಗವರ್ಮೆಂಟ್ ಒಂಜಿ ಎಡ್ಡೆ ಡಿಸಿಷನ್ ದೆತೊಂದಿದ್ದೇರು ಪಂದ್ ಅಟ್ ಲೀಸ್ಟ್ ನಮ್ಮ ಜನಕ್ಕೂ ಒಂಜಿ ಎಡ್ಡೆ ಡಿಸಿಷನ್ ದೆತೊಂದು ಕಂಪ್ಲೀಟ್ ಆದ್ ಲಾಕ್ ಡೌನ್ ಮಂತುಂಡ ಅಟ್ ಲೀಸ್ಟ್ ಫಾರ್ 10 to 15 days ಒಂಜಿ ನಾರ್ಮಲ್ ಲೈಫ್ ತಿಕ್ಕೊಂಡು ಒಂದು ಅನ್ಲಾಕ್ ಮಲ್ತಿನೇ ರಾಂಗ್ ಆತಂಡು ಪನ್ಪನಿ. ಕರೆಕ್ಟ್ ಸ್ಟ್ರಿಕ್ಟ್ ಅದೊಂಜಿ ಕಂಪ್ಲೀಟ್ ಲಾಕ್ ಡೌನ್ ಮಂತನ ಒಂಜಿ
ಯೂಸ್ ಅಂಡಲ್ಲ ಬಿಕಾಸ್ ಒಂಜಿ after one to one lockdown month ದಾದ ಯೂಸ್ ಉಂಟು ದಾಯಪಂಡ ಆಫ್ಟರ್ ದ ಕೂಡ ನೆಕ್ಸ್ಟ್ ಡೇ ರಶ್ ಉಪ್ಪೇರು ಒವಾಂಡಲ ಒಂಜಿ ಶಾಪ್ ಪೊಲೀತು ಒಂಜಿ ಬೇರ್ ಕಂತ ಪೊಂಡಲ್ಲ ಅಲ್ಪ ಒಂಜಿ ಕಂಪ್ಲೀಟ್ ಫುಲ್ ರಶ್ ಉಪ್ಪುಂಡು ದಾಯಪಂಡ ಬೊಕ್ಕ ಲಾಕ್ಡೌನ್ ಉಂಡು ಪೋಯರಾಪು ಜನ್ಸೇನ್ ಬೇರು ಸೊ ಒಂಜಿ ಲಾಕ್ಡೌನ್ ಇತ್ತು ನೆಕ್ಸ್ಟ್ ಟೇರ್ ಪೇಪರ್ ಅವು ಓಕೆ ಬಟ್ ಬೇತ ಗ್ರಾಸರಿ ಶಾಪ್ಸ್ ಗಾವಡು ಯಾನೆ ತೂಪೆ ಎತ್ತು ರಶ್ ಉಪ್ಪೇರು ಅಲ್ಪ ಮುಲ್ಪ ಒಡೆಗ್ಲ ಪೋಯರೇನೆ ಆಪುಜಿ ಸೊ ಅಟ್ಲೀಸ್ಟ್ ಸ್ಟ್ರಿಕ್ಟ್ ಆದ ಒಂಜಿ ಕಂಪ್ಲೀಟ್ ಆದ ಲಾಕ್ಡೌನ್ ಮಂತಿಂದ ಮೇ ಬಿ ವರ್ಕೌಟ್ ಆಪುನು ಒಂದೇನು ಓಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಇರ್ನ ಒಪಿನಿಯನ್ ಥ್ಯಾಂಕ್ ಯು ಈಗ ಶ್ವೇತಾ ಅವರೇ ಅವರೊಂದು ಹೇಳಿದ್ರು ಆದರೆ ಅಗತ್ಯ ವಸ್ತುಗಳಿಗೆ ವಿನಾಯಿತಿ ಅಂತ ಒಂದು ಶಬ್ದ ಸೆಂಟೆನ್ಸ್ ಇದ್ದೇ ಇರುತ್ತೆ ಅದನ್ನೇ ಬಳಸ್ಕೊಂಡು ಎಷ್ಟೋ ಜನ ಒಂದು ಬ್ರೆಡ್ ತಗೊಳ್ಳಿಕ್ಕೆ ಇವರು ಹೇಳಿದಾಗೆ ಅಥವಾ ಕೆಲವರು ಆ ದಿವಸ ಕೂಡ ನಾವು ನೋಡಿದಾಗೆ ಬಾದಾಮಿ ಅಂದರೆ ಅಗತ್ಯ ಅಲ್ಲದಂತಹ ಕೆಲವು ವಸ್ತುಗಳನ್ನು ಕೂಡ ನೋಡಿದ್ದೇವೆ ಕೆಲವು ನಮ್ಗೆ ಯಾವುದು ಬೇಕು ಅದು ಬಿಟ್ಟು ಕೂಡ ಅನೇಕ ಅನಗತ್ಯವಾಗಿ ಹೊರಗೆ ಬಂದದ್ಯಾಕೆ ನನಗೆ ಒಂದು ಅಲ್ಲಿ ಹೋಗಿ ಏನೋ ಬಿಸ್ಕೆಟ್ ತಗೊಳ್ಳಿಕ್ಕೆ ಹಾಗೆಲ್ಲ ಸೊ ನಿಮಗೆ ಹೇಗೆ ಮಾಡಿದರೆ ನಮ್ಮ ಜನ ಒಪ್ಪಬೇಕು ಅಥವಾ ಸ್ಟ್ರಿಕ್ಟಾಗಿ ಮಾಡಿದರೆ ಅನುಸರಿಸ್ತಾರಾ ಏನು ಕತೆ? ಖಂಡಿತವಾಗಿಯೂ ಕೂಡ ಅಗತ್ಯ ವಸ್ತು ಅಂತ ಹೇಳಿದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಮಾತನಾಡಬೇಕಾದ್ರೆ ಮೆಡಿಸಿನ್ಸ್ ಎಲ್ಲ ಅಗತ್ಯ ಬರ್ಬೋದು. ಈ ಒಂದು ತರಕಾರಿ ಕೂಡ ಯಾಕಂದ್ರೆ ನಮ್ಗೆ ಲಾಕ್ಡೌನ್ ಸಂಡೇ ಇದೆ ಅಂತ ಗೊತ್ತಿದೆ, ಆದ್ರೂ ಕೂಡ ನಾವು ಸಂಡೇ ಲಾಕ್ಡೌನ್ ಇದ್ರೂ ಕೂಡ ಹೊರಗೆ ಬರ್ತೇವೆ. ಕಾರಣ ಕೇಳಿದ್ರೆ ತರಕಾರಿ ತಗೊಂಡು ಹೋಗ್ಲಿಕ್ಕೆ ಅಂತೇಳಿ. ಒಂದು ವಾರಕ್ಕಿಂತ ಮುಂಚೆ ಸಂಡೇ ಲಾಕ್ಡೌನ್ ಇದೆ ಅಂತ ಗೊತ್ತಿದೆ, ಆದ್ರೂ ಕೂಡ ನಮ್ಮಲ್ಲಿ ಅದೊಂದು ಅವೇರ್ನೆಸ್ ಇವತ್ತಿಗೂ ಬಂದಿಲ್ಲ. ಖಂಡಿತವಾಗಿಯೂ ಕೂಡ ನಾವು ಎಚ್ಚೆತ್ತುಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಸಂಖ್ಯೆಯನ್ನ ಗಮನಿಸಿದ್ರೆ ಇವತ್ತು ರಾಜ್ಯ ಸರ್ಕಾರ ಹೊರಡಿಸಿದಂತ ಹೆಲ್ತ್ ಬುಲೆಟಿನ್ ಅಲ್ಲಿ ಸರಿಸುಮಾರು 1925 ಕೇಸಸ್ ಇದೆ. ಅದೇ ರೀತಿ 38,000 ಪ್ರಕರಣ ಇದೆ ಒಂದು ದಿನಕ್ಕೆ. ಇವತ್ತಿನ ಒಂದು ದಿನದ ಒಂದು ಅಂಕಿಅಂಶವನ್ನ ಗಮನಿಸಿದ್ರೆ ಖಂಡಿತವಾಗಿಯೂ ಕೂಡ ನಾವು ಸ್ವಯಂ ಪ್ರೇರಿತರಾಗಿ, ಯಾಕಂತ ಹೇಳಿದ್ರೆ ಮುಂಚೆ WHO ಇರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ನಮ್ಮ ವೈದ್ಯರು ಇರ್ಬೋದು ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ ಈ ಕೊರೋನಾ ಹರಡ್ತದೆ ಹೇಗೆ ಅಂತ ಹೇಳಿದ್ರೆ ಸೀನಿದಾಗ ಕೆಮ್ಮಿದಾಗ ಏನ್ ಡ್ರಾಪ್ಲೆಟ್ಸ್ ಬರ್ತದೆ, ಅದು ಒಂದು ಏನು ಸಲೈವಾ ಏನಿದೆ ಅದು ಟಚ್ ಆದಾಗ ಅದು ಬರ್ತದೆ ಅಂತ ಹೇಳಿ. ಆದ್ರೆ ಇತ್ತೀಚೆಗೆ ನಾವು ವರದಿ ಗಮನಿಸಿದಾಗ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಒಂದು ನುರಿತರು ಹೇಳ್ತಾ ಇದ್ದಾರೆ ಹೇಗೆ ಹರಡ್ತದೆ ಅಂತ ಹೇಳಿದ್ರೆ ಗಾಳಿ ಮೂಲಕ ಕೂಡ ಹರಡ್ತದೆ ಅಂತ ಹೇಳಿ. ಆ ಕಾರಣದಕ್ಕಾಗಿ ಎಲ್ಲೆಲ್ಲ ಕ್ರೌಡ್ಸ್ ಇದೆ ಅದನ್ನು ಖಂಡಿತವಾಗಿಯೂ ಕೂಡ ಅವಾಯ್ಡ್ ಮಾಡಬೇಕು. ಈಗ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತರಾಗಿ ಏನು ಲಾಕ್ಡೌನ್ ಘೋಷಣೆ ಮಾಡ್ಕೊಂಡಿದ್ದಾರೆ ಅದು ಖಂಡಿತವಾಗಿಯೂ ಕೂಡ ಒಳ್ಳೆಯದು. ಯಾವತ್ತೂ ಕೂಡ ಈ ಲಾಕ್ಡೌನ್ ಏನಿದೆ ಅದು ಪರಿಹಾರ ಅಲ್ಲ, ಮೆಡಿಸಿನ್ ಖಂಡಿತ ಅಲ್ವೇ ಅಲ್ಲ, ಆದ್ರೆ ಅದು ಖಂಡಿತವಾಗಿಯೂ ಕೂಡ ನಿಯಂತ್ರಣಕ್ಕೆ ತರ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಾನು ಇವತ್ತು ಕೂಡ ಒಂದು ವಿಡಿಯೋ ನೋಡಿದೆ, ಡಾಕ್ಟರ್ ಒಬ್ರು ಹೇಳ್ತಾ ಇದ್ದಾರೆ ನಾವು ಮಾಸ್ಕ್ ಅನ್ನ ಹಾಕಿಕೊಂಡು ಹೊರಗೆ ಹೋದಾಗ ಈ ಗಾಳಿಯಿಂದ ಬರುವಂತದ್ದನ್ನು ಕ್ರೌಡ್ ಇಂದ ಬರುವಂತದ್ದನ್ನು ಖಂಡಿತವಾಗಿಯೂ ಕೂಡ ಅವಾಯ್ಡ್ ಮಾಡಬಹುದು. ನಾವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡಾಗ 2-3 ವಾರಗಳಲ್ಲಿ ಖಂಡಿತವಾಗಿಯೂ ಕೂಡ ಈ ಕೊರೋನಾವನ್ನ ಹತೋಟಿಗೆ ತರಬಹುದು ಅಂತ ಹೇಳಿ. ನಾವು ಈಗ ಕೊರೋನಾ ಇದ್ದಂತ ಸಂದರ್ಭದಲ್ಲಿ ನಾವೇನು ಹೇಳ್ತೇವೆ ಮಾಸ್ಕ್ ಹಾಕಬೇಕು ಅಂತ ಹೇಳಿ, ಆದ್ರೆ ಎಷ್ಟು ಜನ ಮಾಸ್ಕ್ ಅನ್ನು ಹಾಕ್ತಾ ಇದ್ದಾರೆ? ಇವತ್ತೊಂದು 10 ಜನ ಮಾಸ್ಕ್ ಹಾಕಬೇಕು ಅಂತ ಹೇಳಿದಾಗ 10 ಜನರಲ್ಲಿ 3 ಜನ ಹಾಕೋದಿಲ್ಲ. ಆ 3 ಜನರಿಗೆ ಪಾಸಿಟಿವ್ ಇದ್ದಿದ್ರೆ ಅವರು ಉರುಡಿ ಹೋಗ್ತಾರೆ, ಗೊತ್ತಾಗೋದಿಲ್ಲ. 10 ಜನರಲ್ಲಿ 2 ಜನ ಹಾಕೋದೇ ಇಲ್ಲ. ಆ 2 ಜನರಿಗೆ ಪಾಸಿಟಿವ್ ಇದ್ರೆ ಅವ್ರು ಎಷ್ಟು ಜನರಿಗೆ ಕೊಡಬಹುದು? ನಾನು ಕರೆಸಬೇಕು, ನಾನು ಸೌರದತ್ತ ಬರ್ತೇನೆ. ನಮಸ್ಕಾರ. ಹಲೋ, ನಮಸ್ತೆ ಸರ್, ನಾನು ರಕ್ಷಿತಾ ಅಂತ ಮಂಗಳದೇವಿಯಿಂದ. ಹೇಳಿ ಅಮ್ಮ, ಮಾತಾಡಿ. ಸರ್, ಅದೇ ಇವಾಗ ಸ್ವಯಂ ಪ್ರೇರಿತ ಬಂದ್ ಮಾಡ್ಕೋಬೇಕು ಅಂತೆಲ್ಲ ಇವಾಗ ಡಿಸ್ಕಷನ್ಸ್ ಎಲ್ಲ ಆಗ್ತಾ ಇದೆ ಅಂಡ್ ವಾಟ್ಸ್ಆಪ್ ಅಲ್ಲಿ ಎಲ್ಲ ನೋಡ್ತಾ ಇದ್ದೀನಿ ನಾನು. ಆಕ್ಚುಲಿ ಇಟ್ಸ್ ಬೆಸ್ಟ್ ಪ್ಲಾನ್ ಅಂತ ನನಗೆ ಅನ್ಸ್ತಾ ಇದೆ. ಬಿಕಾಸ್ ಏನು ಅಂದ್ರೆ ಇವಾಗ ಗವರ್ಮೆಂಟ್ ಏನು ಕರೆಕ್ಟ್ ಆಗಿ ಡಿಸಿಷನ್ಸ್ ತಗೊಳ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾವ್ ಇವಾಗ ಮಾಡೋದು ಇದು ನಮ್ ಸೈಡ್ ಇಂದ ರಾಂಗ್ ಅಂತ ನನಗೆ ಅನ್ಸುತ್ತೆ. ಸೊ ಹಾಫ್ ಲಾಕ್ ಡೌನ್ ಮಾಡೋದಕ್ಕಿಂತ ಅಟ್ ಲೀಸ್ಟ್ ಫಾರ್ 10 to 12 days ಫುಲ್ ಲಾಕ್ ಡೌನ್ ಮಾಡಿದ್ರೆ ಇಟ್ಸ್ ಬೆಟರ್ ಅಂತ ನನಗೆ ಅನ್ಸುತ್ತೆ ಸರ್. ಅಂಡ್ ಇವಾಗ ಬಿಕಾಸ್ ಎಷ್ಟು ಕೇಸಸ್ ಬರ್ತಾ ಇದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ, ನಿನ್ನೆ 147 ಅಂಡ್ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಉಡುಪಿಯಲ್ಲಿ ನಮ್ಗಿಂತ ಜಾಸ್ತಿ ಕೇಸಸ್ ಬರ್ತಾ ಇತ್ತು. ಬಟ್ ಅಲ್ಲಿ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅಂಡ್ ನಮ್ದ್ರಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಜಾಸ್ತಿ ಫೇಕ್ ನ್ಯೂಸಸ್ ಎಲ್ಲ ಕಳಿಸ್ತಾ ಇದ್ದಾರೆ. ಅಂಡ್ ಇನ್ನೊಂದೇನಂದ್ರೆ ಜನಗಳು ಏನೋ ಆಗುತ್ತೆ ಪರವಾಗಿಲ್ಲ ಆತರ ಚಲೇಗ ಆತರ ಆಟಿಟ್ಯೂಡ್ ಅಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಸ್ಟ್ರಿಕ್ಟ್ ಆಗಿ ಒಂದು ಫುಲ್ ಲಾಕ್ ಡೌನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಇಕನಾಮಿಕ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬಟ್ ಫುಲ್ ಲಾಕ್ ಡೌನ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನ್ಸುತ್ತೆ ಸರ್. ಓಕೆ, ಧನ್ಯವಾದ ಮೇಡಮ್. ಸರಿ, ಪನ್ಪುನಾಂಡ ಫುಲ್ ಲಾಕ್ಡೌನ್ ಬೋರ್ಡು ಪನ್ಪುನಕ್ಲ ಸಂಖ್ಯೆ ಜಾಸ್ತಿ ಉಂಟು ದಯಪನ್ಲಗೆ ಅರ್ಧ ಲಾಕ್ಡೌನ್ ಮಂತ್ದ ಪ್ರಯೋಜನ ಇಚ್ಚಿ ಮಂತ್ ಮಂದಣ ಜನಸಂಖ್ಯೆ ಪಂಡ ಅಂಚಿಂಚಿ ಎಂಕುಲು ಏರನ್ನ
ಮೂವ್ಮೆಂಟ್ ಆಬುಜಿ ಒಂದು ಮಧ್ಯಾಹ್ನ ಮುಟ್ಟ ಸಾಧಾರಣ ಬಯ್ಯದ ಬೇಲೆ ಸಾಧಾರಣ ಮಧ್ಯಾಹ್ನ ಕ್ರೌಡ್ ಜಾಸ್ತಿ ಮಧ್ಯಾಹ್ನ ಮುಟ್ಟ ಇನ್ನು ಮಧ್ಯಾಹ್ನ ಮುಟ್ಟ ಆವುಡು ಕೆಲವರು ಬಾರ್ ಗೋಪಿನಾಕಲು ಬಾರದ ನೆಟ್ಟು ಉಪ್ಪೇರಿ ಅಯ್ಯೇ ಓಡೆ ಮುಟ್ಟ ಬಂಡ ರಾತ್ರಿ ಓಪಿನ ಇಲ್ಲ ಇನ್ನು ಮಧ್ಯಾಹ್ನ 1 ಗಂಟೆಗೆ ಓಪನ್ ಬಂದೈತನಲ್ಲ 12 ಗಂಟೆ ಮಟ್ಟ ಕಾತುದು 12 ರಶ್ ಆಪೇರಿ ಕೆಲವು ಈ ಸಿಗರೇಟ್ ಪೂರ ಆಕ್ಚುಲಿ ಸ್ಟಾಪ್ ಮಲ್ಪೊಡು ಈ ಮೂಮೆಂಟ್ ಸಿಗರೇಟ್ ತಂಬಾಕು ಪೂರ ದಯಪಂಡ ಸಿಗರೇಟ್ ಪುಗ್ಗೆ ನಾಕು ನಿಂಗು ಜರತ್ತ ಅಕ್ಕಲು ಉರ್ಪುನು ಅವು ನಮಕ್ಲಿ ಆಲ್ರೆಡಿ ಪೂರ ಅಂಗಡಿಲಿ ಸಿಗರೇಟ್ ತಿಕ್ಕೊಂಡು ಮೀನ್ ಅವೇನು ಪೂರ ಸ್ಟಾಪ್ ಮಲ್ಪಡ ಮುಕ್ಕಲು ನನ್ನೆಲ್ಲ ಜಾಗ್ರತೆ ಎತ್ತುಂಚು ಬಂದಾಂಡ ದಾದ ಇತ್ತ ದುಂಬು ಫಸ್ಟ್ ಜನಕ್ಲಿ ಲಾಕ್ಡೌನ್ ಟೈಮ್ ಒಂಜಿ ಮಸ್ತ್ ಪೋಡಿಗೆ ಎತ್ತನು ಇತ್ತ ದಾದಾತನು ಇತ್ತ ಲಾಕ್ಡೌನ್ ಇಜ್ಜಿ ಇತ್ತ ಒಟ್ರಾಸಿ ಜೋಲ್ಲಾಗ ಅದು ಮೊಣ್ ತುದುಪರ್ ಮದಿಮಿಗೆ ಡಿಜೆಸ್ ಅಂತ ಇತ್ತು ಮೊಣಿಗೆ ಅವು ದಾದ ಜನಕ್ಲಿ ಒಂಜಿ ಕೇರ್ಲೆಸ್ ಮಾಡಿ ಪೋಡಿಗೆ ಒಂಚು ಕಮ್ಮಿ ಅವನುಂಡು ಪೋಡಿಗೆ ಎಂಚೊಂದು ಮಣ್ಣ ಕಾಂಡೆ ಕೆಲವರು ಟಿವಿ ತೂನಗರ ಪೋಡಿಗೆ ಹಾಪುನು ಗೊತ್ತಾಂಡೆ ಒಂತೆ ಬಡು ಪೋಡಿಗೆ ಹಾಪುನು ಬೊಕ್ಕ ನಾರ್ಮಲ್ ಲೈಫ್ ಇಂಚ ದಾಲ ಆತಿಜಿ ಬಂದು ಎಂಚ ಆತ್ ಮಾಡ ಆಯ್ನ ಇಲ್ಲಾಡು ಒಂಜಿ ಫ್ಯಾಮಿಲಿಗೆ ಬತ್ತನ್ ಬಂದನ ಮಾತ್ರ ಗೊತ್ತಮ್ಮ ಇಂಚ ಪುರ ಆಪುಣ್ಣತ್ತಮ್ಮ ದಯ ಬನ್ಲಿಕ್ಕೆ ಇನಿ ಒಂಜಿ ಪುನಕ್ಲೇನ್ ಎಂಕು ಪಣ ತೂಪಿನಂಚಿನ ನಮಕ್ ಒಂಜಿ ಭಾಗ್ಯ ಇಜ್ಜಿ ಸೈತಿನ ತೂಪಿನಂಚಿನ ಇದು ತೂದುಪರ್ ಆ ಪುನಕ್ಲೇನ್ ಎಂಚ ದಕ್ಕೊಂದಿತ್ತೆ ಬಣ ಅಕ್ಕುಲ್ ಮನ್ನ ಸರಿ ಅಕ್ಲ ಜೀವಗ ಅಕ್ಲೆ ಪೋಡಿ ದಯಬನ್ ಆಲ್ರೆಡಿ ಇಲ್ಲದಕ್ಲೆ ಬರ್ರೆ ಅಕ್ಕಲು ಏತ್ ಅಕ್ಕಲು ಜಾಗ್ರತೆ ಮಲ್ಪುಲ್ ಐಕೋಸ್ಕರ ಇನ್ನು ಒಂಜೊಲೆ ಅರ್ಧ ಮಂತದ ಎನ್ನಲ್ಲ ಕಡೆ ಆತ್ ಪ್ರಯೋಜನ ಇಜ್ಜಿ ಬಂದ ಮಂತನ್ ಬಂದ ನಾವು 10 ದಿನ ಮಲ್ಪುಡು ಅಂಡ ಕೆಲವರನ್ನ ಆರ್ಥಿಕ ಪರಿಸ್ಥಿತಿ ತೂವರ ಒಪ್ಪಿನ ಅಂಡ ಎಂಕ್ಲಿಗೆ ಆರೋಗ್ಯ ಮೀನು ಆರೋಗ್ಯ ಎಡ್ಡೈತಿನ ಮಂದ ನಮ್ಮ ಏಪಲ ಬೆನುಲಿ ಅಂಚ ತೂವರ ಬಂಡವಿ ನನ್ನ ಒಂಜಿ ಎನ್ನಲಕ್ಕ ರಡ್ಡು ಮೂಜಿ ದಿನ ತೂವಲಿ ಇಂಚಿನ ಇನ್ಸಿಡೆಂಟ್ ಏತಾಬ್ ನಾನು 140 ಮಿತ್ ಕೇಸ್ ಮೊನ್ನೆ ತೂತ 140 140 ಮಿತ್ ಕೇಸ್ ಮೀನು ಬತ್ತನ್ ಮಂದ ಸರ್ಕಾರ ಈ ಲಾಕ್ಡೌನ್ ಟೈಮ್ ದುಮ್ಮು ಕಿಟ್ಟು ಬರ ಪಣ್ಣ ಕೆಲವು ಕಾಂಪಿಟಿಷನ್ ರಾಜಕಾರಣ ಅಂಕುಲ್ ಆತು ಕೊಡ್ತಾ ಇತ್ತು ಕೊಡ್ತಾ ಬಂದ್ ಇತ್ತೆ ಮೊನ್ನೆ ಶಾಸಕರ್ನಕ್ಲಾಗಿ ಕೊರೋನಾ ಬೈದು ಏರ್ಲನ್ನ ಕೈತಲ ಕಿಟ್ಟು ಕೊರಲ ಬರ್ಪುಜಿರಿ ಐಕೋಸ್ಕರ ಫಸ್ಟ್ ಟೈಮ್ ಎಚ್ಚರಿಕೆ ಕೊರಡ ಇಂಚಿಂದ 5 ದಿನ ಲಾಕ್ಡೌನ್ ಆಪುಂಡು ನಿಕ್ಲೆ 10 ದಿನ ಬೋಡೈನ ಅರಿಸಾಮನು ಸ್ಟಾಕ್ ಮಂದಿ ಲೇಪಂದು ಅಂಚ ದುಂಬೆ ಎಚ್ಚರಿಕೆ ಕೊರ್ದು ಬೋಡಿತಿನ ಅರಿಸಾಮನು ಸ್ಟಾಕ್ ಮಲ್ಪತಿ ಅಂಚ ಮಲ್ಪಡ ಇಜಿನ ಮಂದಾಂಡ ಕಂಟ್ರೋಲ್ ಪಣ ಆಲ್ರೆಡಿ ತೂದು ಪರಿ ಅಂಚಿಂದ ಅಮೇರಿಕಾದಾಕಲಿ ಕೈ ಬಿಡ್ದು ಬಿಡ್ದು ದಾದಾ ಬಣ್ಣ ಮಲ್ಪಲೆ ಬಂದು ಪಣ ಅಕ್ಲ ಕಾಸು ಉಂಡು ನಮ್ಮ ಮಕ್ಕಳದಲ್ಲಿ ಗೌರ್ಮೆಂಟ್ ಇತ್ತೆ ಖರ್ಚು ಮಂತ ಇತ್ತಿನ ದಾತ್ರ ಉಂಡು ಅಂಡ ನಾರ್ಮಲ್ ಅದು ಎಂಗ್ಲು ಪ್ರೈವೇಟ್ ಹಾಸ್ಪಿಟಲ್ ಪೋಂಡ ಮಿನಿಮಮ್ 1 ಲಕ್ಷ ದಿಯೋಡು ದಯಪಂಡ ಎಂಗ್ಲ ಸಂಬಂಧಕ್ಲೆ ಬೈದನು ಮಿನಿಮಮ್ ಒಂಜಿ ವಾರ್ಡ್ 80,000 ಬಿಲ್ ಆತನು ಅಂಚ ಲೆಕ್ಕ ಬಾಡ್ಲಿ ಗೌರ್ಮೆಂಟ್ ಆ ಖರ್ಚು ತೂಂದುಂಡು ಏರ್ನಾಗ ನೆಟ್ ತೂಂದು ನಮ್ಮ ಕಾಸೇ ಕೊರೊಂದಿಲ್ಲ ಬಾಕಿ ದಕ್ಕಲಿಗೆ ನಮ್ಮ ಜಾಗ್ರತೆ ಮಂತಿಜಿ ಬಂದ ನಮ್ಮ ಕಾಸೆ ಗೋಪಿನತ್ತಂದು ಎಸ್ ಮೇಡಮ್ ಹಾಗಿದ್ರೆ ಬಹುಶಃ ಪ್ರಶ್ನೆಯವ್ರದ್ದು ಆಯಾ ಅಂದರೆ ಬಟ್ಟೆ ಅಂಗಡಿಯ ಒಕ್ಕೂಟದವರು ಅಥವಾ ಬಸ್ನವರು ರಿಕ್ಷಾದವರು ಅವರೇ ಸೇರಿಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಅನಿಸ್ತಾ ಉಂಟು. ಒಂದು ಕರೆಸಬೇಕು, ನಿಮ್ಮ ಹತ್ರ ಬರ್ತೀನಿ ನೇರವಾಗಿ. ನಮಸ್ಕಾರ. ಹಲೋ ಸರ್ ನಮಸ್ತೆ. ನಮಸ್ತೆ, ಹೇಳಿ ತಮ್ಮ ಅಭಿಪ್ರಾಯ ಹೇಳಿ. ಪುರಂದರ್ ಅಂತ ಮಿಟ್ಲಾರ್ದ. ನಮಸ್ಕಾರ, ಹೇಳಿ. ಸರ್ ಎನ್ನಲಕ್ಕೆ ಕೂಡ ಲಾಕ್ಡೌನ್ ಮಲ್ಪನಂದ ಇಡೀ ದಿನ ಮಲ್ಪನೇ ಬೆಟರ್ ಸರ್. ಓಕೆ, ಬೋಡ ಯೂಸ್ ಉಂಡ ಅಂಚ ಮಲ್ತಂಡಲ ದಲ ಲಾಭ ಆವ ಪ್ರಯೋಜನ ಕನಿಷ್ಠ ಪಕ್ಷ 1 ತಿಂಗಳ ಮಟ್ಟದಲ್ಲ ಮಲ್ಪಡಿದ ಕೂಡ ಬಡವರಿಗೆ ಮಸ್ತ್ ಭಂಗ ಆಗುಂಡು ಎಂಕ್ಲ ಬೆಂದ ಜೀವನ ಅನ್ಮಲ್ಲ ಇನ್ನಿತ ಪರಿಸ್ಥಿತಿನ ತೂನಾಗ ಭಾರಿ ಅದು ಎಂಗ್ಲ ಇಟ್ಲಾಡ್ಲ ಮಸ್ತ್ ಕೇಸ್ ಆಗುಂಡು ದಿನ ಕೇಸ್ ಜಾಸ್ತಿ ಆಗುಂಡು ಸರ್. ನಿಖಿಲ್ ಸ್ವಯಂ ಪ್ರೇರಿತ ಆದ ಬಂದ್ ಮಲ್ಪರ ಆವಂದ ನಿಖಿಲ್ ಏರಿಯಾಡ್ ಖಂಡಿತ ಸ್ವಯಂ ಪ್ರೇರಿತ ಆದ ಮಲ್ಪಲೆ ಸೌರಾಜ್ ಸರ್ ಫಸ್ಟ್ ಕೊಂಚ ಪಾತ್ರ ಬಂದೆ ಆರ್ಲ ಒಂಜಿ ಉದ್ಯೋಗ ನೀಡಿದ್ರು ಆರ್ ಬಂದಾಗನೆ ಊರಿ ಮಲ್ತದ ಕೊಡರಿ ಓಪನ್ ನಾಯಕ ಒಂಥರ ಒಂಜಿ ಬೆಟ್ಟ ಹಾಕೋಣ ಒಂಜಿ ಬೇಜಾರು ಒಟ್ಟಾದ ಸೇರ್ದ ಎಂಚಿನ ಮಲ್ಪೋಲಿ ಬಂದ ಒಟ್ಟಾದ ಸೇರ್ದು ಒಂದು ಅರ್ಧ ದಿನ ಎನ್ನಾಲೆ ಕೂಡ ವೇಸ್ಟ್ ಸರ್. ವಾಟ್ಸಪ್ ಪುರ ಬರೋದು ಅರ್ಧ ದಿನ ಅಂದು ಅವು ಖಂಡಿತವಾದ್ರೂ ವೇಸ್ಟ್ ಸರ್. ಒಂಜ ಸರ್ಕಾರ ಕೊಂಚ ದಿಟ್ಟವಾಯಿನ ನಿರ್ಧಾರದಿಂದ ಕನಿಷ್ಠ 1 ತಿಂಗಳ ಅನ್ಲ 2 ತಿಂಗಳು ನಮ್ಮ ಲಾಕ್ಡೌನ್ ಮಲ್ತನ ಪೂರ ನೀರು ಹೋಮದಿಲ್ಲ ಸರ್. ಅದು ಪುರಂದರ 1 ತಿಂಗಳು ಬರ್ತಿ ಅಟ್ಲೀಸ್ಟ್ ಒಂಜಿ ಟ್ರಯಲ್ ಒಂಜಿ 10 ಬಣ ನನ್ನಲ್ಲ ಈ 120 ಒಂಜಿ ಅಟ್ಲೀಸ್ಟ್ ಒಂಜಿ 10 ದಿನದ ಮಟ್ಟಿಗೆ ಅವರ ಟ್ರಯಲ್ ಅವರ ತೂನ್ ಬಂದಾಂಡ ಪಣ ಆಲ್ರೆಡಿ ಕಲಡ್ದಾದ ನಿಂತ ಬಂದ್ರೆ ಎಂಗ್ಲು 3 ಜನ ಉಲ್ಲ ಎಂಕಲ್ನ ಒಂಚೂರು ಉಲ್ಲಾಡಿತ್ತಿನ ಹ್ಯುಮಿಡಿಟಿ ಪವರ್ ಒಂದು ಜಾಸ್ತಿ ಇತ್ತಿನ ಹತ್ರ ಕೆಲವು ಗೊತ್ತಾಗ ಬಂದ್ಬಿನಿ ಕೆಲವು ಕಡೆ ಈ ನೂದೆಟ್ಟು ಚಕ್ ಮಂತ್ ಮನ 10 ಜನ ಕೊರೋನಾ ಉಂಡು ಬಂದು ಪಂಪಿನ ಕೆಲವು ಇತ್ತು ಆನ ಕೆಲವೇನ ಹ್ಯುಮಿಡಿಟಿ ಪವರ್ ಜಾಸ್ತಿ ಇತ್ತಿನ ಹಾಕದ್ ಪೋನು ಅಂದ್ರೆ ರ್ಯಾಂಡಮ್ ಚೆಕ್ ಮಂತನ ಮಂದಾಂಡ ಪಂಡ್ರೆ 70% ಉಪ್ಪು ಕೆಲವೇನ ಹ್ಯುಮಿಡಿಟಿ ಪವರ್ ಕೆಲವು ಗೊತ್ತಾ ಒಂದು ಇಂಚಿನ ವಿಷಯ ಹಾಗೆ ಅಟ್ಲೀಸ್ಟ್ ಮಲ್ಪನಾಡವಿ 10 ದಿನ ಮಂತಂಡ ಬೆಟರ್. ಎಸ್ ನಿಖಿಲ್ನ ಏರಿಯಾ ನಿಖಿಲ್ ಒಂಜಿ ಎಂಚಿನ ಡಿಸಿಷನ್ ಮಲ್ಪೊಲಿ ಪುರಂದರ ಸರ್ ಒಟ್ಟು ಸೇರ್ದು ಮಲ್ತನ ಮಾತ್ರ ಓಕೆ ಸರ್. 10 ಜನ ಅಂಗಡಿ ಓಪನ್ 10 ಜನ ಬಂದು ಅಂಚ ಮಲ್ತಂಡ ಆಪುಜಿ
ಅವರಕ್ಕೆ ಸರ್ ಅದು ಹೇಳಿದ್ರೆ ನಮ್ಮ ಸರ್ಕಾರ ಅಲ್ಲ ನಮ್ಮ ಆಡಳಿತ ಜಿಲ್ಲಾಡಳಿತ ಅದು ಆಕಳಿಗೆ ಪ್ರಸ್ತಾವಿನ ನಿರ್ಧಾರದ ತೊಗೊಳ್ಳುತ್ತೆ ಸರ್. ಇಂಚಗ್ ಕುಂಟುದ ವ್ಯಾಪಾರಿನಕಲು ಸೊಲ್ಮೇಲೆ ಸರ್ ಇಂಚ ಕುಂಟುದ ವ್ಯಾಪಾರಿನಕಲು ಬಂದ್ ಮಂದಿತ್ತೀರಿ ಬಂದ್ ಮಂದ ಒಂಜಿ ಕುಂಟುದ ವ್ಯಾಪಾರಿ ಓಪನ್ ಮಂದಿ ದೀತ್ತೀರಿ ಆಂಡ ಮುರಣಿ ಆ ವ್ಯಾಪಾರಿನ ಮಗಕ್ಕೆ ಬೈದನ್ ಓಪನ್ ದೀತಿನ ಏನ ದಯಮಾಡಿ ಅಪಗ ಇತ್ತೆ ಬಾಕಿಲ ಆನಿ ಹೆಂಗು ಪೂರ ಬಂದ್ ಮಂತ ಇನಿ ನಿಕ್ಕೋರೆ ಬಂದ್ ಬೈದನ್ ಇಲ್ಲ ಆನಿ ಬಂದ್ ಮಂತ್ ಮಂದ ಬರ್ಪ ಚಾನ್ಸ್ ಇಜ್ಜಿ ಪನೊಂದಿತ್ತೀರಿ ಐಕವೇ ಪೂರಾ ಬಂದ್ ಮಂತ್ ನಾ ಒರಿ ಓಪನ್ ಇನ್ ಮಂಡ ಅವು ಬೇಜಾರು. ಎಸ್ ಮೇಡಮ್, ಈಗ ಪ್ರಶ್ನೆ ಇರೋದು ನನ್ನ ಪ್ರಕಾರ ಸರ್ಕಾರ ಅಂತೂ ಇನ್ನು ಸದ್ಯಕ್ಕೆ ಹೇಳುವುದಿಲ್ಲ ಲಾಕ್ಡೌನ್ ಮಾಡಿ ಅಂತ. ಯಾಕಂದರೆ ಗೃಹ ಸಚಿವರೇ ಹೇಳಿದ್ದಾರೆ, ದಯವಿಟ್ಟು ಏನು ಬೆಂಗಳೂರಿನಿಂದ ಹೋಗ್ತಾ ಇರುವಂಥ ಕಾರ್ಮಿಕರಿಗೆ ಹೋಗಬೇಡಿ, ನಾವು ಲಾಕ್ಡೌನ್ ಮಾಡೋದಿಲ್ಲ, ಇಲ್ಲೇ ಇರಿ, ಕೆಲಸ ಸಿಗತ್ತೆ ಅಂತ. ಸೊ ಅವರಂತೂ ಈಗ ಸದ್ಯಕ್ಕೆ ಯಾವುದೇ ಮಾಡಲಿಕ್ಕಿಲ್ಲ. ನಾವು ಆದರೆ ಹೇಗೆ ಮಾಡಬಹುದು ಸ್ವಯಂ ಪ್ರೇರಿತ? ನೀವು ಒಪ್ಕೊಳ್ಳೋದು ಈಗ ಸರ್ಕಾರ ಲಾಕ್ಡೌನ್ ಮಾಡಿತ್ತು, ಆವಾಗ ಎಷ್ಟು ಜನ ಅದನ್ನು ಬ್ರೇಕ್ ಮಾಡಿದ್ದಾರೆ ಅಂತೇಳಿ ನಾವೆಲ್ಲ ನೋಡಿದ್ದೇವೆ. ಈಗ ಜನ ಎಚ್ಚೆತ್ತುಕೊಂಡಿದ್ದಾರೆ, ಸ್ವಯಂ ನಿರ್ಧಾರಗಳನ್ನ ಇವತ್ತು ತೆಗೆದುಕೊಳ್ತಾ ಇದ್ದಾರೆ. ಒಂದು ಸಂಘ ಸಂಸ್ಥೆ ಅಂತ ಹೇಳಿದ್ರೆ ಅದರೆಲ್ಲ ಸದಸ್ಯರು ಇರ್ತಾರೆ. ಒಬ್ಬ ಬಟ್ಟೆ ಅಂಗಡಿಯವ ಅದ್ರಲ್ಲಿ ಇರುವುದಿಲ್ಲ ಅಂತ ಹೇಳಿಕ್ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಕ್ಷೌರಿಕರದ್ದು ಇರ್ಬೋದು, ಸೆಲೂನ್ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಅಥವಾ ಸ್ಟುಡಿಯೋದವ್ರದ್ದು ಇರ್ಬೋದು, ಪ್ರತಿಯೊಬ್ಬರದ್ದು ಅಸೋಸಿಯೇಷನ್ ಇದೆ. ಅಲ್ಲಿ ಎಲ್ಲಾ ಮೆಂಬರ್ಸ್ ಇದು ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿ ಅವರು ಇವತ್ತು ಸ್ವಯಂ ಪ್ರೇರಿತ ಲಾಕ್ಡೌನ್ಗೆ ಹೊರಟಿರುವಂತದ್ದು. ಹಾಗಾಗಿ ಖಂಡಿತವಾಗಿಯೂ ಕೂಡ ಇದು ಸಕ್ಸಸ್ ಆಗ್ತದೆ. ಮಧ್ಯಾಹ್ನದವರೆಗೆ ಅದು ಇನಿಷಿಯಲಿ ಮಾಡಿದ್ದಾರೆ. ಖಂಡಿತವಾಗಿಯೂ ಅಗತ್ಯ ಇದ್ರೆ ಇದನ್ನ 10 ದಿನಗಳವರೆಗೆ ಫುಲ್ ಡೇ ಮಾಡ್ಲಿಕ್ಕೂ ಕೂಡ ಖಂಡಿತವಾಗಿಯೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಜನ ತಯಾರಿದ್ದಾರೆ. ಹಾಗಾಗಿ ಯಾಕಂತ ಹೇಳಿದ್ರೆ ಸರ್ಕಾರಕ್ಕಿಂತ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಲಾಕ್ಡೌನ್ಗೆ ನಾವೆಲ್ಲ ಇಳಿದಿರುವಂತದ್ದು ಇವತ್ತು. ಎಸ್, ಒಂದು ಕರೆ ಸ್ವೀಕರಿಸಿ ನನ್ನ ಬಗ್ಗೆ ಬರ್ತೀನಿ. ನಮಸ್ಕಾರ. ಹಲೋ ನಮಸ್ಕಾರ, ರಾಘವೇಂದ್ರ ಅಂತ ಹೇಳಿ ಸುರತ್ಕಲ್ಲಿಂದ ಮಾತಾಡೋದು. ನಮಸ್ತೆ ಸರ್, ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಈಗ ಏನು ಲಾಕ್ಡೌನ್ ವಿಷಯ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ ಸ್ಪಷ್ಟ. ಈಗ ಏನಂತ ಹೇಳಿದ್ರೆ, ಈಗ ಸುರತ್ಕಲ್ಲಿಂದ ಜನರು ಸ್ವಯ ಇಚ್ಛೆಯಿಂದ ರ್ಯಾಂಡಮ್ ಟೆಸ್ಟ್ ಮಾಡಿದ್ರೆ ಇದಕ್ಕೆ ಪರಿಹಾರ ಸಿಗಬಹುದಾ ಅಂತ ಹೇಳುವಂಥದ್ದು ನನ್ನೊಂದು. ರ್ಯಾಂಡಮ್ ಟೆಸ್ಟ್ ಮಾಡಿದ ಅಂತ ಹೇಳಿದ್ರೆ ನೀವು ಕೋವಿಡ್ ಟೆಸ್ಟ್ ಮಾಡಿದ್ರೆ ಅಂತ ಹೇಳುದಾ? ಹೌದು, ಅಂದ್ರೆ ಈಗ ಸುರತ್ಕಲ್ಲಲ್ಲಿ ಯಾವುದೇ ಟೆಸ್ಟಿಂಗ್ ಕಿಟ್ಗಳಲ್ಲಿ ಯಾವುದೂ ಇಲ್ಲ. ಸೊ ರ್ಯಾಂಡಮ್ ಟೆಸ್ಟ್ ಮಾಡುದು ಜನರು ಸ್ವಯಂ ಪ್ರೇರಿತವಾಗಿ ಮಾಡ್ಬೇಕಾಗ್ತದೆ. ಅಂದ್ರೆ ಸರ್ಕಾರ ಕೂಡ ಇದಕ್ಕೆ ದಿಟ್ಟ ನಿರ್ಧಾರ ತಗೊಳ್ಬೇಕು. ಬಡವರಿಗೆ ಬಹುಶಃ 3,000 4,000 ಕೊಡ್ಲಿಕ್ಕೆ ಕಷ್ಟ ಆಗ್ಬೋದು. ಲಾಕ್ಡೌನ್ ಇಲ್ಲ ಅಂತ ಹೇಳಿದ್ರೆ ಲಾಕ್ಡೌನ್ ಮಾಡ್ಬೋದು, ಮಾಡಿದಾಗೇನಿಲ್ಲ. ಆದ್ರೆ ಅದಕ್ಕೆ ಸರ್ಕಾರದ ಆದೇಶ ಇದ್ರೆ ಲಾಕ್ಡೌನ್ ಮಾಡ್ಬೋದು. ಸರ್ಕಾರ ಆದೇಶವನ್ನು ನಾವೆಲ್ಲ ಪಾಲಿಸುವಂತ ಒಂದು ದಿಟ್ಟ ನಿರ್ಧಾರವನ್ನು ಜನರು ಮತ್ತೆ ಯಾರೋ 4 ಜನ ಬಂದ್ ಮಾಡುದು, 4 ಜನ ಓಪನ್ ಮಾಡುದು, ಅದೊಂದು ಆಕ್ಚುಲಿ ಲಾಸ್ಟ್ ಟೈಮ್ ಲಾಕ್ಡೌನ್ ಇರುವಾಗ ಕೂಡ ಕೊನೆಯಲ್ಲಿ ಈ ಗೂಡಂಗಡಿಗಳು ಚಹಾ ಮಾರಿಕೊಂಡು ರೋಡ್ ಸೈಡ್ ಅಲ್ಲಿ ಎಲ್ಲ ಇದ್ರು. ಸರ್ಕಾರದ ಆದೇಶ ಕೂಡ ಅವರು ಮಾಡ್ತಿದ್ರೆ ಯಾರು ಪೊಲೀಸರು ಅಂತ ತಡಿತಿರ್ಲಿಲ್ಲ ಅವರನ್ನು. ಇಂಥ ಪರಿಸ್ಥಿತಿ ಎಲ್ಲ ಆಗಬಾರ್ದು. ಸರ್ಕಾರವೇ ದಿಟ್ಟ ನಿರ್ಧಾರ ತಗೊಳ್ಬೇಕು, ಜನರು ಅದನ್ನು ಅದನ್ನು ಪಾಲನೆ ಮಾಡಬೇಕು. ಇದು ನನ್ನ ಒಂದು ಅಭಿಪ್ರಾಯ. ಮತ್ತೆ ಆದಷ್ಟು ಜನರು ರ್ಯಾಂಡಮ್ ಟೆಸ್ಟ್, ಈಗ ನಿನ್ನೆ ಉಳ್ಳಾಲದಲ್ಲಿ 47 ಕೇಸು 48 ಕೇಸು ರ್ಯಾಂಡಮ್ ಟೆಸ್ಟ್ ನಿನ್ನೆ ಬಂದಿತ್ತು. ಹಾಗೆ ಬಂದ್ರೆ ಅವ್ರು ಬೇಗ ಗುಣಮುಖರಾಗಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ನಾನು 1 ವಾರದಿಂದ ನಾನು ತಿರುಗಾಡ್ತಾ ಇದ್ದೆ, ನನಗೆ ಬಂದಿರ್ತದೆ. ನಂತರ ಇಮ್ಯುನಿಟಿ ಪವರ್ ಸ್ವಲ್ಪ ಜಾಸ್ತಿ ಉಂಟು. ನಾನು ಈ ಕೊರೋನಾ ಟೆಸ್ಟ್ ಮಾಡದೆ ನನ್ಗೆ ಪಾಸಿಟಿವ್ ಇರ್ಬೋದು, ನನ್ಗೆ ಗೊತ್ತಾಗುದಿಲ್ಲ. ನಾನು ತಿರುಗಾಡ್ತಾ ಇರ್ತೇನೆ, ನನ್ನ ಇಮ್ಯುನಿಟಿ ಪವರ್ ನಾನು ಬದುಕಬಹುದು. ಆದ್ರೆ ನನ್ನ ಸೋಂಕು ಇನ್ನೊಬ್ಬನಿಗೆ ಇಮ್ಯುನಿಟಿ ಪವರ್ ಇಲ್ಲದವನಿಗೆ ಹೋದ್ರೆ ಅವನು ಗಂಡಾಂತರಕ್ಕೆ ಸಿಲುಕುವಂತ ಒಂದು ಸಮಸ್ಯೆಗಳು ಇರ್ಬೋದು. ಹಾಗಾಗಿ ನಾನು ಹೇಳುದು, ಜನರು ಸ್ವಯಂ ಪ್ರೇರಿತವಾಗಿ ನಮ್ಮ ರ್ಯಾಂಡಮ್ ಟೆಸ್ಟ್ ಗಳನ್ನು ಮಾಡಬೇಕು. ಮತ್ತೆ ಲಾಕ್ಡೌನ್ ಫುಲ್ ಮಾಡುದಾದ್ರೆ ನಾನು ಕೂಡ ಬಿಸ್ನೆಸ್ ಮ್ಯಾನ್ ಸಪೋರ್ಟ್ ಮಾಡ್ತೇವೆ. 8 ದಿನ 10 ದಿವಸ 15 ದಿವಸದ ಲಾಕ್ಡೌನ್ ಮಾಡಬಹುದು. ಸರ್ಕಾರದ ಆರ್ಡರ್ ಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಪಾಯಿಂಟ್ ಅರ್ಥ ಆಯ್ತು ನಮ್ಗೆ. ಧನ್ಯವಾದ ಕರೆ ಮಾಡಿದ್ವಿ. ಅಂಚಂಡ ಸರ್ಕಾರ ಪಂಡ್ರೆ ಆಪುಂಡ ಆಕ್ಚುಲಿ ಸರ್ಕಾರ ಸಪೋರ್ಟ್ ಬೋರ್ಡ್ ದಾಯಪನ್ಲಿಗೆ ಇತ್ತುಲೆ ಇನಿ 10 ದಿನ ಒಂಜು ವೇಳೆ ಬಂದ್ ಮಂತೇಡ ಇತ್ತೆ ಎಂಗ್ಲ ಲೋನ್ ಅಲ್ಪ ಕಟ್ಟುನಕ್ಲೇರುಲೇರು ಇತ್ತು ಆಲ್ರೆಡಿ ಎಂಗ್ಲೆ 3 ತಿಂಗಳು ಚಾನ್ಸ್ ಕೊಡ್ತಿತ್ತು. ನಾನು ಎಲ್ಲ ಸ್ಟಾರ್ಟ್ ಆಡ್ ಬಂದ ಲೋನ್ ನಮ್ಮ ಕಟ್ಟರ ಬಂಗ ಅವೇನು ಒಂಜಿ ಎಕ್ಸ್ಟೆಂಡ್ ಮಲ್ಪನ ಒಂಜಿ ಆಪ್ಷನ್ ಕಂಟಿನ್ಯೂ ಮಲ್ಪಡು ಒಂಜಿ ಮೇಟ್. ಈ ಸರ್ಕಾರದ ಸಪೋರ್ಟ್ ಇಪ್ಪಂದ ನಮಕ್ ಮಲ್ಪೆಲ್ಲ ಬಂಗ ದಯಮನಿ ನೀವು ಕೆಲವರು ಪೊಲೀಸ್ ತಕ್ಲ ಪೋಡಿಗೇಡ್ ಮಸ್ತ್ ಜನ ಪೊಲೀಸ್ ತಕ್ಲ ಪೋಡಿಗೇಡ್ ಇಲ್ಲಾಡ್ಕೊಂಡು ನಮ್ಲಿ ಬಣ್ಣ ಏರೆಗ್ಲ ಆಯೆ ಕೊರೋನಾದ ನೂದೇಟ್ ಸಾಧಾರಣ ಒಂದು 80% ಜನಕ್ಕೆ ಕೊರೋನಾದ ಪೋಡಿಗೇಡ್ ಒಂದು ಹತ್ತು ಕೆಲವರು ಪೊಲೀಸ್ ತಕ್ಲ ಪೋಡಿಗೇಡ್ ಇಲ್ಲಾಡ್ಕೊಂಡು ನಮ್ಲಿ ಆ ಪೊಲೀಸ್ ಸೀಸ್ ಮಲ್ಪ ಅಂಚೆ ಐಟ್ ಸರ್ಕಾರದ ಸಪೋರ್ಟ್ ಉಪ್ಪಂದೆ ಒಂದು ಲಾಕ್ಡೌನ್ ಸಕ್ಸಸ್ ಆಪುಜಿ. ಸ್ವಯಂ ಪ್ರೇರಿತ ಬಂಡ ಸ್ವಯಂ ಪ್ರೇರಿತ ಪ್ಲಸ್ ಸರ್ಕಾರದ ಸಪೋರ್ಟ್ ಬೋರ್ಡೆ
ಆ ಇಜ್ಜಿ ಬಂದಂಡ ನಮಗೆ ನನ್ನ ಪ್ರಕಾರ ಸರ್ಕಾರ ಆದೇಶ ಮಲ್ಪರ ಪರಿಸ್ಥಿತಿ ಇಜ್ಜಿ ಅಂದ್ರೆ ಸರ್ಕಾರ ಬಂಡ ಆರ್ಥಿಕ ಪರಿಸ್ಥಿತಿ ಅಂಚ ಉಂಡು ಸರ್ಕಾರದ ಐಗೋಸ್ಕರ ಬಂಡ ಸರ್ಕಾರದ ಸಪೋರ್ಟ್ ಎಂಚ ಬಂಡ ಇದು ಪೊಲೀಸ್ ಇಲಾಖೆ ಪುರ ಸಪೋರ್ಟ್ ಕೊರಿಯ ಬಂಡ ಸರ್ಕಾರ ಬಂಡ ಸರ್ಕಾರ ಕಿಟ್ಟು ಕೊರ್ಲೆ ಅನ್ಪಿನ ಅದು ಈರ್ ಪನ್ಪನಿ ಗೌರ್ಮೆಂಟ್ ಆರ್ಡರ್ ಮಲ್ಪೋಡು ಗೌರ್ಮೆಂಟ್ ಆರ್ಡರ್ ಮಂತನ್ ಮಂದನ ಜನಕ್ಲೆ ಜವಾಬ್ದಾರಿ ಉಪ್ಪು ನಿಜಿನಾಂಡ ಸ್ವಯಂ ಪ್ರೇರಿತ ಬಂಡ ಈ ಪನ್ಪಿ ಒಂಜೊಂಜಿ ಪ್ರಾಬ್ಲಮ್ ಅನ್ಪಿ ಹಿಂಗೆ ಅಂಚೋಂಡು ಎನ್ನ ಬೊಡಿದಿ ಬಂಗಾಡುಲ್ಲ ಇಲ್ಲದಕ್ಲು ಬಂಗಾಡು ಒಂಜೊಂಜಿ ರೀಸನ್ ಅನ್ಪಿ ಸರ್ಕಾರ ಒಂಜಿ 10 ದಿನದ ಡಿಸಿಷನ್ ದೆತ್ತೋನ್ ಬಂದ ಎಡ್ಡೆ ಅವಲ ನಮಕ್ ಸಡನ್ ದೆತ್ತನೆ ಬಲ್ಲಿ ಬಣ ಈತೆ ಒಂಜಿ 2-3 ದಿನ ಟೈಮ್ ಕೊರಿಯರ್ ಬಂದ ನಮ್ಗೆ ಗೊತ್ತು ಬುಣ್ಣು ಎಂಕ್ಲು ಪುರ ಬೇಲೆ ಬರ ಮುಗಿತ್ತು ಬುಟ್ಪ 10 ದಿನದ ಬೇಲೆ ದುಂಬೆ ಬರ ಮುಗಿತದ ಬಣ ಬೋಡೆನ ಸ್ಟಾಕ್ ಬರ್ದು ಇದು ಉಡುಪ ಇಜಿನಾಣ ಮಿನ್ನಿ ಸಡನ್ ಲಾಸ್ಟ್ ಟೈಮ್ 10 ದಿನ ಒಂದಾಂಡು ಬೊಕ್ಕ 20 ದಿನ ಒಂದಾಂಡು ಅಪಗ ಜನಗಳ ಕಾಸು ಪೂರ ಒಂದಾಂಡು ಒಂದು 10 ದಿನ ಬಂದಾಗ ಜನಕ್ಕೆ ಒಂಚೂ ಓಂಡ ಅಲ್ತು ಸಾಲಾಗಿಲ್ಲ ಮತ್ತು ಒಂಜಿ ಇಲ್ಲ ಬೋಡೆನ 10 ದಿನ ಕಾಪಿನ ಅರಿಸಾಮಾನು ಸ್ಟಾಕ್ ಮಂದಿ ಈ 10 ಒಂಜಿ ಟ್ರಯಲ್ ಮಲ್ಪುಗ ಬಂದು ಎನ್ನ ಫುಲ್ ಟೈಮ್ ದಯಮಾಡಿ ಅರ್ಧ ಟೈಮ್ ಮಂತಿನ ಬಂದಾಣ ಅವು ವೇಸ್ಟ್ ಓಕೆ ಒಂದು ಕರೆ ಕಾಯ್ತಾ ಇದ್ದೆ ಮತ್ತೆ ಬರ್ತೀನಿ ನಿಮ್ಮ ಹತ್ರ ನಮಸ್ಕಾರ ಹಲೋ ನಮಸ್ತೆ ಅಭಿಷೇಕ್ ಬಂದು ಚೆನ್ನೈ ಹಿಡ್ದು ಕಾಲ್ ಮಾಡ್ತಂದಿಲ್ಲ ಚೆನ್ನೈ ಹಿಡ್ದ ಪನ್ಲೆ ಸರ್ ಪಾತಾರ ಅವು ಒಪಿನಿಯನ್ ಪೂರ ತುಯ ಪೂರ ಲಾಕ್ಡೌನ್ ಮಲ್ಪಲೆ ಕೆಲವರು ರ್ಯಾಂಡಮ್ ಟೆಸ್ಟ್ ಮಲ್ಪಲೆ ಪಂತಾರೆ ಸರ್ ಲಾಕ್ಡೌನ್ ಪಂದು ಏಪ ಮುಟ್ಟ ಮಲ್ಪವರು ಏಪ ಮುಟ್ಟ ಮಲ್ಪ ಒಂದು ಇತ್ತು ಏನೋ ಸಿಚುವೇಶನ್ ಉಂಡು ಪಿರ ಲಾಕ್ಡೌನ್ 3 ತಿಂಗಳದ್ದು ಮೆಡಿಸಿನ್ ವ್ಯಾಕ್ಸಿನೇಷನ್ ಬರ್ತಿದ್ದೀರ ಪೂರ ಒಂದು ಸೇಮ್ ಸಿಚುವೇಶನ್ ಬರ್ಕೊಂಡು ಐದು ಲಾಕ್ಡೌನ್ ನಿಕ್ಲು ಒಪಿನಿಯನ್ ಕಿನ್ ಹಿಡ್ದು ಜಾಸ್ತಿ ನ್ಯೂಸ್ ಚಾನಲ್ ದಕ್ಕುಲ್ಲ ಅವಡಿ ಏರ್ಲ ಅವೇರ್ನೆಸ್ ಮಾಸ್ಕ್ ಬಾರ್ದು ಸ್ಯಾನಿಟೈಸ್ ಎಂಚ ನಮ್ಮ ಒಂಜಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಅವು ಅವೇರ್ನೆಸ್ ಜಾಸ್ತಿ ಅವಡ್ ಬಂದು ನನ್ನ ಜಸ್ಟ್ ಒಂಜಿ ಒಪಿನಿಯನ್ ಅಲ್ಪ ಒಪಿನಿಯನ್ ನಮ್ಮ ಅವೇರ್ನೆಸ್ ಮಲ್ಪ ನಮ್ಮ ಪಿರ ಬರೋದಿಲ್ಲ ನಮ್ಮ ಲಾಕ್ಡೌನ್ ಈಸ್ ಸೊಲ್ಯೂಷನ್ ಅತ್ತ ಒಂದು ಪ್ರಾಬ್ಲಮ್ ಇದು ಎತ್ತೆ ಸ್ಟ್ರಿಕ್ಟ್ ಲಾಕ್ಡೌನ್ ಮಲ್ಪಲೆ ತೀರಾ ಒಂಜಿ ಟೈಮ್ ಬೊಕ್ಕ ಜನಕ್ಲು ಮೂವ್ಮೆಂಟ್ ಬರ್ಪೇರು ಕುಡ್ಲಕ್ ಬರ್ಪೇರು ಬೊಂಬೆಟ್ ಬರ್ಪೇರು ಬೊಂಬೆಡ್ನದು ಒಲ್ಪಡ್ದು ಬರ್ತೇವೆ ಅಪ್ಪ ತೀರಾ ಒಂದು ಹಿಂದೆ ಸಿಚುವೇಶನ್ ಬರ್ಕೊಂಡು ಲಾಕ್ಡೌನ್ ಬಡ್ಚಿ ಅವೇರ್ನೆಸ್ ಇತ್ತನ ಯಾ ಓಪನ್ ಪನೀರ್ ಅವೇರ್ನೆಸ್ ಅವೇರ್ನೆಸ್ ಮಲ್ಪೋಡು ನನ್ನ ಮಸ್ತ್ ಲಾಗಿ ನಮ್ಮ ಅವೇರ್ನೆಸ್ ಇರಲ್ಲ ಏಪ ಮುಟ್ಟ ಲಾಕ್ಡೌನ್ ಮುಟ್ಟ ಮಲ್ಪೋರ ಅಗತ್ಯ ಜೀವನ ಪನೀರ್ ಓಕೆ ಸ್ವಲ್ಮೇಲು ಅಭಿಷೇಕ್ ಎಸ್ ಮೇಡಮ್ ಅವೇರ್ನೆಸ್ ತುಂಬ ಜನ ತುಂಬ ಟೈಮಲ್ಲಿ ಕೊಟ್ಟಿದ್ದಾರೆ ನನಗೆ ಅನಿಸ್ತಾ ಇದೆ ಯಾಕಂದರೆ ಅವೇರ್ನೆಸ್ ಈಗ ಇರುವಂಥ 3 ಒಂದು SMS ಸೋಷಿಯಲ್ ಡಿಸ್ಟೆನ್ಸ್ ಮಾಸ್ಕ್ ಇನ್ನೊಂದು ಸ್ಯಾನಿಟೈಸರ್ ಅದು ಗೊತ್ತೇ ಇದೆ ಚಿಕ್ಕ ಮಗುವಿಗೂ ಗೊತ್ತಿದೆ ಇದನ್ನ ಪ್ರಕಾರ ಆದರೂ ಅಂಥದ್ದೇನು ಯಾರದನ್ನ ಫಾಲೋ ಮಾಡ್ತಾ ಇಲ್ಲ ಈಗ ಅಭಿಷೇಕ್ ಹೇಳಿದ ಹಾಗೆ ಲಾಕ್ಡೌನ್ ಒಂದು ಪರಿಹಾರ ಅಲ್ಲ ಬದಲಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಸೊಲ್ಯೂಷನ್ ಯಾಕಂತ ಹೇಳಿದ್ರೆ ಲಾಕ್ಡೌನ್ ಅಂತ ನಾವು ಹೇಳ್ಬಹುದು ಲಾಕ್ಡೌನ್ ಅಂತ ಹೇಳಿದ ಕೂಡ್ಲೆ ಏನು ಈ ಕೊರೋನಾ ಹೋಗ್ತದೆ ಹತೋಟಿಗೆ ಬರ್ತದೆ ಇನ್ನು ನಾವು ಲಾಕ್ಡೌನ್ ಇದೆ ಅಂತ ಹೇಳಿ ನಾವು ಹೊರಗೆ ಬರೋದು ತರಕಾರಿ ತಗೊಂಡು ಹೋಗ್ಲಿಕ್ಕೆ ಅಂತ ಬರುವಂತದ್ದು ಆ ಸಂದರ್ಭದಲ್ಲಿ ಅವೇರ್ನೆಸ್ ಬೇಕು ನಾವು ಮಾಸ್ಕ್ ಹಾಕೊಳ್ಬೇಕು ಇವತ್ತು ನೋಡಿ ಸ್ಯಾನಿಟೈಸರ್ ಸೆಕೆಂಡರಿ ನನ್ನ ಪ್ರಕಾರ ಮಾಸ್ಕ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಏನು ಡ್ರಾಪ್ಲೆಟ್ಸ್ ಇರಬಹುದು ಅಥವಾ ನಮ್ಮ ಒಂದು ಉಸಿರು ಇರಬಹುದು ಇನ್ನೊಬ್ಬರಿಗೆ ತಾಗೋದಕ್ಕೆ ಫಸ್ಟ್ ನಮ್ದು ಮುಖಕ್ಕೆ ಮಾಸ್ಕ್ ಹಾಕೊಳ್ಳೋದನ್ನ ನಾವು ಕಡ್ಡಾಯ ಮಾಡ್ಕೊಳ್ಬೇಕು ಅದೇ ರೀತಿ ನಾವೀಗ ತರಕಾರಿ ಅಂಗಡಿಗೆ ಹೋಗ್ತೇವೆ ಆವಾಗ ಸ್ಯಾನಿಟೈಸರ್ ಯೂಸ್ ಮಾಡೋಣ ಹಾಗೆ ಎಲ್ಲೋ ನಾವು ಎಲ್ಲಿ ಸ್ಪ್ಲಿಟ್ ಅನಗತ್ಯವಾಗಿ ಹೋಗುದು ಅಗತ್ಯ ಇಲ್ಲ 100% ಅವಾಯ್ಡ್ ಮಾಡಬೇಕು ಹಾಗಾಗಿ ಈ ಸಲ ಲಾಕ್ಡೌನ್ ಒಂದು ಪರಿಹಾರ ಅಂತ ಹೇಳಿಕ್ಕೆ ಆಗುದಿಲ್ಲ ಸ್ವಯಂ ಪ್ರೇರಿತರಾಗಿ ಲಾಕ್ಡೌನ್ಗೆ ರೆಡಿ ಆದ ಕಾರಣ ಖಂಡಿತವಾಗಿಯೂ ಕೂಡ ಕೊರೋನಾ ಹತೋಟಿಗೆ ಬರ್ತದೆ ಆಯಾ ಊರುಗಳಲ್ಲಿ ಅಟ್ಲೀಸ್ಟ್ ಬರ್ಬೋದು ಒಂದೊಂದು ಏರಿಯಾಗಳಲ್ಲಿ ಬರ್ಬೋದು 100% ಬರ್ತದೆ ಒಂದು ಕರೆ ಸ್ವೀಕರಿಸ್ತೇನೆ ಆ ಬಗ್ಗೆ ಬರ್ತೀನಿ ನಮಸ್ಕಾರ ಹಲೋ ನಮಸ್ತೆ ಹೇಳಿ ಅಮ್ಮ ಹೇಳಿ ಅಮ್ಮ ಕೇಳಿಸ್ತಾ ಉಂಟು ನಮಸ್ತೆ ಇದು ಮಂಗಳೂರಿಂದ ಮಾತಾಡೋದು ಮಾತಾಡಿ ಹೇಳಿ ಅಮ್ಮ ಹಲೋ ಮಂಗಳದೇವಿಯಿಂದ ಸರಿ ಹೇಳಿ ನೋಡಿ ನೀವು ಎಲ್ಲ ಮಾಡ್ತೀರಿ ಸರ್ ಹೌದು ಮಾಸ್ಕ್ ಹಾಕುದಂತ ಹೇಳ್ತೀರಿ ನೀವು ಎಲ್ಲರೂ ಮಾಸ್ಕ್ ಹಾಕ್ತಾರ ಅದೇ ಪ್ರಾಬ್ಲಮ್ ಅವೇರ್ನೆಸ್ ಇದ್ರೂ ಹಾಕ್ತಾ ಇಲ್ಲ ಅಂತ ನೋಡಿ ಒಂದು ವೆಹಿಕಲ್ ಅಲ್ಲಿ 4-5 ಮಂದಿ ಹೋಗ್ತಾರೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಮಾಸ್ಕ್ ಇಲ್ಲ ಹೆಲ್ಮೆಟ್ ಇಲ್ಲ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಮ್ಮ ಎಸ್ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದರೆ ಎಕೋ ಹೊಡಿತದೆ ನಾವು ಕೇಳಲಿಕ್ಕೆ ಕೂಡ ಆಗುದಿಲ್ಲ ಓಕೆ ಒಂದು ಪುಟ್ಟ ವಿರಾಮವನ್ನು ತುಂಬ ಚಿಕ್ಕ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೆ ವಿರಾಮದ ಬಳಿಕ ಅರ್ಧ ಲಾಕ್ಡೌನೋ ಅಥವಾ ಪೂರ್ಣವೋ ಅಥವಾ ಸ್ವಯಂ ಪ್ರೇರಿತವೋ ಯಾವುದೋ ನಿರ್ಧಾರಕ್ಕೆ ಬರುವುದು ಹೇಗೆ ಯಾವ ರೀತಿಯಲ್ಲಿ ಜನ ಸೇರಬಹುದು ಅಂದರೆ ಆ ಸಂಘಟನೆಗಳು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯನ ಸರ್ಕಾರ ಹೇಳುವ ಸ್ಥಿತಿಯಲ್ಲಂತೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಹೇಗೆ ಯಾವ ರೀತಿಯಲ್ಲಿ ನಮ್ಮ ರಕ್ಷಣೆ ನಾವು ಹೇಗೆ ಮಾಡಿಕೊಳ್ಳೋದು ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮ ಮುಂದಿನ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ಗೆ ಮತ್ತಿಬ್ಬರು ಬಲಿ. ಉಡುಪಿ ಜಿಲ್ಲೆಯಲ್ಲಿ ಸೋಮವಾರ 40 ಜನರಲ್ಲಿ ಕೋವಿಡ್. ರಾಜ್ಯದಲ್ಲಿನ್ನೂ ಸಾಂಸ್ಥಿಕ ಕ್ವಾರಂಟೈನ್ ರದ್ದು, ಹೋಮ್ ಕ್ವಾರಂಟೈನ್ ಕಡ್ಡಾಯ. ಕರ್ನಾಟಕದಲ್ಲಿ ಮಳೆಗಾಲದ ಅಬ್ಬರ ಶುರು. ಕರಾವಳಿ ಮಲೆನಾಡಿನಲ್ಲಿ ಮಾನ್ಸೂನ್ ಚುರುಕು. ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ. ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್. ಕಳೆದ ಕೆಲ ದಿನಗಳಿಂದ ಸುರಿದ ಭಾರೀ ಮಳೆ ಹಿನ್ನೆಲೆ ಗುರುಪುರದಲ್ಲಿ ಗುಡ್ಡ ಕುಸಿತಕ್ಕೆ ಮಕ್ಕಳಿಬ್ಬರು ಬಲಿ. ಜಿಲ್ಲಾಡಳಿತ ಜನಪ್ರತಿನಿಧಿಗಳಿಂದ ಸ್ಥಳಕ್ಕೆ ಭೇಟಿ. ತಲಾ 5 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಅಟ್ಟಹಾಸ ಅಂಕೆ ಮೀರುತ್ತಿದ್ದು, ಸೋಮವಾರ ಬೆಳಿಗ್ಗೆ ಕೋವಿಡ್-19 ಸೋಂಕಿತರು ಇಬ್ಬರು ಸಾವನ್ನಪ್ಪಿದ್ದಾರೆ. ಮಂಗಳೂರು ಹೊರವಲಯದ ಸಂತೋಷ್ ನಗರ ನಿವಾಸಿ ಮತ್ತು ಉಳ್ಳಾಲ ನಿವಾಸಿ ಕೋವಿಡ್ ಸೋಂಕಿನಿಂದ ಸೋಮವಾರ ಮರಣವನ್ನಪ್ಪಿದ್ದಾರೆ. ಸಂತೋಷ್ ನಗರದ 52 ವರ್ಷದ ವ್ಯಕ್ತಿ ಹೃದಯ ರೋಗ ಮತ್ತು ನ್ಯೂಮೋನಿಯಾದಿಂದ ಬಳಲುತ್ತಿದ್ದರು. ಉಳ್ಳಾಲದ ವ್ಯಕ್ತಿ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ. ಸೋಮವಾರದ 2 ಸಾವು ಪ್ರಕರಣಗಳಿಂದ ಸೋಂಕಿತರ ಸಾವಿನ ಸಂಖ್ಯೆ 24ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 22 ಮಂದಿ ಸೋಂಕಿನ ಕಾರಣದಿಂದ ಸಾವನ್ನಪ್ಪಿದ್ದರೆ ಇಬ್ಬರು ಸೋಂಕಿತರು ಅನ್ಯ ಕಾರಣದಿಂದ ಮೃತರಾಗಿದ್ದಾರೆ. ಜಿಲ್ಲೆಯಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆ ಭಾರೀ ವೇಗದಲ್ಲಿ ಏರಿಕೆ ಕಾಣುತ್ತಿದೆ. ರವಿವಾರ ಒಂದೇ ದಿನ ಜಿಲ್ಲೆಯಲ್ಲಿ 147 ಮಂದಿ ಹೊಸ ಸೋಂಕಿತರು ಕಂಡುಬಂದಿದ್ದರು. ಅದೇ ರೀತಿ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಸೋಮವಾರ ಮತ್ತೆ 7 ಮಂದಿಯಲ್ಲಿ ಕೊರೋನಾ ಸೋಂಕು ದೃಢವಾಗಿದೆ. ಆಜಾದ್ ನಗರದ 5 ವರ್ಷದ ಹೆಣ್ಣು ಮಗು ಸೇರಿದಂತೆ 44, 17, 60 ವರ್ಷದ ಪುರುಷರಲ್ಲಿ ಮತ್ತು 42 ವರ್ಷದ ಕೋಡಿ ನಿವಾಸಿ, 28 ವರ್ಷದ ಕಾಪಿಕಾಡ್ ನಿವಾಸಿಯಲ್ಲಿ ಸೋಂಕು ತಗುಲಿದೆ. ಅದೇ ರೀತಿ ನೆರೆ ಜಿಲ್ಲೆ ಉಡುಪಿಯಲ್ಲಿಯೂ ಸೋಮವಾರ ಹೊಸದಾಗಿ 40 ಜನರಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ರಾಜ್ಯ ಸರ್ಕಾರ ಕ್ವಾರಂಟೈನ್ ನಿಯಮಗಳನ್ನು ಮತ್ತಷ್ಟು ಸಡಿಲಿಕೆಯನ್ನ ಮಾಡಿದೆ. ಹೊರ ರಾಜ್ಯ ಅಥವಾ ವಿದೇಶದಿಂದ ಕರ್ನಾಟಕಕ್ಕೆ ಆಗಮಿಸುವವರಿಗೆ 14 ದಿನ ಹೋಮ್ ಕ್ವಾರಂಟೈನ್ ಕಡ್ಡಾಯಗೊಳಿಸಿ ಸಾಂಸ್ಥಿಕ ಕ್ವಾರಂಟೈನ್ ಅನ್ನು ರದ್ದುಗೊಳಿಸಿದೆ. ಈ ಮುಂಚೆ ಹೊರ ರಾಜ್ಯ ಹಾಗೂ ವಿದೇಶದಿಂದ ಬರುವವರಿಗೆ ಒಂದು ಸರ್ಕಾರಿ ಅಥವಾ ಸಾಂಸ್ಥಿಕ ಕ್ವಾರಂಟೈನ್ ಕಡ್ಡಾಯವಾಗಿತ್ತು. ಇದೀಗ ಅದನ್ನು ರದ್ದುಗೊಳಿಸಿ ಮನೆಯಲ್ಲೇ 14 ದಿನ ಕ್ವಾರಂಟೈನ್ಗೆ ಒಳಗಾದರೆ ಸಾಕು ಎಂದು ರಾಜ್ಯ ಸರ್ಕಾರ ಸೋಮವಾರ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಈ ಹಿಂದೆ ರಾಜ್ಯ ಸರ್ಕಾರ ಹೊರ ರಾಜ್ಯ ಅಥವಾ ವಿದೇಶದಿಂದ ಆಗಮಿಸುವವರು ಕಡ್ಡಾಯವಾಗಿ 7 ದಿನ ಸಾಂಸ್ಥಿಕ ಕ್ವಾರಂಟೈನ್ ಹಾಗೂ 7 ದಿನ ಹೋಮ್ ಕ್ವಾರಂಟೈನ್ಗೆ ಒಳಗಾಗಬೇಕೆಂದು ನಿಯಮ ರೂಪಿಸಿತ್ತು. ಅಲ್ಲದೆ ಕ್ವಾರಂಟೈನ್ಗೆ ಒಳಗಾಗುವವರೇ ಅದರ ಹಣವನ್ನ ಪಾವತಿ ಮಾಡಬೇಕೆಂದು ಸೂಚಿಸಲಾಗಿತ್ತು. ಈ ನಿಯಮದಿಂದಾಗಿ ಅನೇಕರಿಗೆ ಆರ್ಥಿಕವಾಗಿ ಸಾಕಷ್ಟು ತೊಂದರೆಯೂ ಉಂಟಾಗಿತ್ತು. ರೈಲು, ವಿಮಾನದ ಮೂಲಕ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಆಗಮಿಸುವವರು ಹೊಸ ಕ್ವಾರಂಟೈನ್ ನಿಯಮಗಳನ್ನು ತಿಳಿದುಕೊಳ್ಳಬೇಕೆಂದು ಆರೋಗ್ಯ ಇಲಾಖೆ ಹೇಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜುಲೈ 8ರಿಂದ 25ರವರೆಗೆ ಸ್ವಯಂ ಪ್ರೇರಿತ ಲಾಕ್ಡೌನ್ ಇರಲಿದೆ ಎಂಬ ಸುಳ್ಳು ಸುದ್ದಿ ಹರಿದಾಡುತ್ತಿದ್ದು, ಅಂತಹ ಯಾವುದೇ ಪ್ರಸ್ತಾಪ ಇಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸ್ವಯಂ ಪ್ರೇರಿತ ಲಾಕ್ಡೌನ್ ಮಾಡಲು ಜಿಲ್ಲೆಯ ವಿವಿಧ ಸಂಘಟನೆಗಳ ಒಕ್ಕೂಟದ ಸಭೆಯಲ್ಲಿ ನಿರ್ಧರಿಸಲಾಗಿದ್ದು, ಜಿಲ್ಲೆಯ ಎಲ್ಲಾ ರೀತಿಯ ವ್ಯಾಪಾರ ವಹಿವಾಟು, ಆಟೋ ರಿಕ್ಷಾ, ಕ್ಯಾಬ್ ಹಾಗೂ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಮಧ್ಯಾಹ್ನ 1 ಗಂಟೆಯವರೆಗೆ ಮಾತ್ರ ಲಭ್ಯವಿರಲಿದೆ. ಮಧ್ಯಾಹ್ನ 1 ಗಂಟೆಯಿಂದ ಸ್ವಯಂ ಪ್ರೇರಿತ ಲಾಕ್ಡೌನ್ ಮಾಡಲು ನಿರ್ಧರಿಸಲಾಗಿದ್ದು, ಜಿಲ್ಲೆಯ ಜನತೆ, ವ್ಯಾಪಾರಸ್ಥರು, ಬಸ್ ಮಾಲಕರು, ಆಟೋ ರಿಕ್ಷಾ ಚಾಲಕರು, ಅಂಗಡಿಗಳ ಮಾಲಕರು ಹಾಗೂ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತ ಲಾಕ್ಡೌನ್ ಬೆಂಬಲಿಸಿ ಕೊರೋನಾ ವಿರುದ್ಧ ಹೋರಾಟದಲ್ಲಿ ಭಾಗಿಯಾಗಲು ಕೋರಲಾಗಿದೆ ಎನ್ನುವ ಮೆಸೇಜ್ ವಾಟ್ಸಪ್ನಲ್ಲಿ ಸೋಮವಾರ ಬೆಳಗ್ಗಿನಿಂದಲೇ ಹರಿದಾಡುತ್ತಿತ್ತು. ಅಂತಹ ಯಾವ ಪ್ರಸ್ತಾಪವೂ ನನ್ನ ಗಮನಕ್ಕೆ ಬಂದಿಲ್ಲ ಎಂದು ಇದೀಗ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಅಂತಹ ಯಾವ ಸಭೆಯೂ ಆಗಿಲ್ಲ, ಯಾರೋ ಕಿಡಿಗೇಡಿಗಳು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವಾ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕರ್ನಾಟಕದಾದ್ಯಂತ ಮಳೆಗಾಲದ ಅಬ್ಬರ ಶುರುವಾಗಿದೆ. ಕಳೆದ 2 ದಿನಗಳಿಂದ ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲಿ ಮಾನ್ಸೂನ್ ಚುರುಕುಗೊಂಡಿದೆ. ಹೀಗಾಗಿ ಸೋಮವಾರದಿಂದ 5 ದಿನಗಳ ಕಾಲ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ, ಕೊಡಗು, ಚಿಕ್ಕಮಗಳೂರು ಮತ್ತು ಬೆಳಗಾವಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅರಬ್ಬಿ ಸಮುದ್ರದಿಂದ ಕರ್ನಾಟಕದ ಕರಾವಳಿ ಕಡೆಗೆ ಗಂಟೆಗೆ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸತೊಡಗಿದೆ. ಇದರಿಂದ ಕರಾವಳಿ ಭಾಗದಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಭೂಕುಸಿತ ಉಂಟಾಗಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಉಡುಪಿಯಲ್ಲೂ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿಸಿದೆ. ಮಲೆನಾಡಿನ ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲೂ ಮಳೆ ಹೆಚ್ಚಾಗಿದೆ. ಶಿವಮೊಗ್ಗದ ತೀರ್ಥಹಳ್ಳಿ, ಹೊಸನಗರ, ಸಾಗರದಲ್ಲಿ ಭಾನುವಾರ ಭಾರೀ ಮಳೆಯಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ಕಳಸದಲ್ಲಿಯೂ ಮಳೆ ಹೆಚ್ಚಾಗಿದೆ. ಚಾರ್ಮಾಡಿ ಘಾಟ್ನ ತೊರೆಗಳು, ಕಾಫಿ ನಾಡಿನ ಜಲಪಾತಗಳು ಮರುಜೀವ ಪಡೆದುಕೊಂಡಿವೆ. ಮಳೆಯಿಂದಾಗಿ ಈ ಭಾಗದ ಪ್ರಮುಖ ನದಿಗಳಾದ ತುಂಗ, ಭದ್ರಾ, ಹೇಮಾವತಿ, ವಾರಾಹಿ ತುಂಬಿ ಹರಿಯುತ್ತಿವೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಕುಮಟಾ, ಹೊನ್ನಾವರ, ಅಂಕೋಲದಲ್ಲಿ ಭಾನುವಾರ ಧಾರಾಕಾರ ಮಳೆಯಾಗಿದೆ. ಕೊಡಗಿನಲ್ಲಿಯೂ ಮಳೆಗಾಲ ಬಿರುಸು ಪಡೆದುಕೊಂಡಿದೆ. ಉತ್ತರ ಕರ್ನಾಟಕ
ಎಸ್, ನಾವು ಚರ್ಚೆ ಮಾಡ್ತಾ ಇದ್ವಿ. ಹಾಗಾದರೆ ಮುಂದಿರುವಂಥ 8 ತಾರೀಕಿನಿಂದ 18 ತಾರೀಕಿನ ತನಕ 25 ತಾರೀಕಿನ ತನಕ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ ಮಾಡಲಿಕ್ಕೆ ಸಾಧ್ಯನಾ ಎನ್ನುವಂಥ ಒಂದು ಪ್ರಶ್ನೆ ಜಿಲ್ಲಾಧಿಕಾರಿಗಳು ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ದಿಲ್ರಾಜ್ ಆಳ್ ಅವರಿದ್ದಾರೆ, ಸಿಟಿ ಬಸ್ ಮಾಲೀಕ ಸಂಘದ ಅಧ್ಯಕ್ಷರು. ನಮಸ್ಕಾರ ದಿಲ್ರಾಜ್ ಆಳ್ ಅವರಿಗೆ. ನಮಸ್ಕಾರ. ಹಾಗಾದ್ರೆ ನಿಮ್ಮ ಗಮನಕ್ಕೆ ಬಂದಿದ್ಯಾ ಇಂಥ ಒಂದು ವಾಟ್ಸಪ್ ಸಂದೇಶ ಎಲ್ಲ ಕಡೆ ಹರಿದಾಡ್ತಾ ಇರುವುದು? ನಿಮ್ಗೆ ಅದನ್ನು ಓದಿದಾಗ ಒಂದು ಕ್ಷಣ ಏನು ಅನಿಸ್ತು ದಿಲ್ರಾಜ್ ಅವರು? ಅಲ್ಲ, ಫಸ್ಟ್ ಆಫ್ ಆಲ್ ಅದರಲ್ಲಿ ಬರ್ದಿತ್ತು ಸಂಘ ಸಂಸ್ಥೆಗಳನ್ನು ಅವ್ರು ಅಪ್ರೋಚ್ ಅಂತೆಲ್ಲ ಬರ್ದಿದಾರ ಇದರಲ್ಲಿ. ಬಟ್ ಅದು ತಪ್ಪು ಮಾಹಿತಿ. ನಮ್ಮ ಬಸ್ಸಿನವರ ಅಸೋಸಿಯೇಷನ್ ಆಗಿರ್ಬೋದು, ನಮ್ಮ ಖಾಸಗಿ ಆಗಿರ್ಬೋದು ಅಥವಾ ಸಿಟಿ ಬಸ್ ನ ವಿಷಯ ಆಗಿರ್ಬೋದು, ಯಾರು ನಮ್ಮ ಇದಕ್ಕೆ ಅಪ್ರೋಚ್ ಮಾಡ್ಲೇ ಇಲ್ಲ. ಸೊ ಅದೊಂದು ತಪ್ಪು ಸಂದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಇನ್ನೊಂದು ಲಾಕ್ಡೌನ್ ಬೇಕಾ ಬೇಡ ಅಂತ ಹೇಳುವ ವಿಷಯದಲ್ಲಿ ಒಂದು ಎಷ್ಟು ದಿವಸ ಅಂತ ಹೇಳುವ ಒಂದು ವಿಷಯ ಬರ್ತದೆ. ಯಾಕಂತ ಹೇಳಿದ್ರೆ ನಾವು ಲಾಕ್ಡೌನ್ ಎಷ್ಟು ದಿವಸ ಅಂತ ಮಾಡ್ತೇವೆ. ಸೊ ಈಗಾಗ್ಲೇ ನಾವು 2 ತಿಂಗಳು ಲಾಕ್ಡೌನ್ ಮಾಡಿ ಆಗಿದೆ. ಇನ್ನು ನಾನು ಕೂಡ ಅದರ ಪರವಾಗಿದ್ದೆ. ನಾನು ಒಂದು 2-3 ದಿವಸ ನಾನು ಕೂಡ ಮನೆಯಲ್ಲಿದ್ದೆ, ಸ್ವಲ್ಪ ಶೀತ ಅಂತೆಲ್ಲ ಹೇಳಿ ಮನೆಯಲ್ಲಿ ಇದ್ದೇನೆ. ಬಟ್ ಎಲ್ಲೋ ನಾನು 2-3 ಜನ ಹಿರಿಯರ ಹತ್ರ ಕೇಳುವಾಗ ಅವ್ರೇನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಇದು ಸೊಲ್ಯೂಷನ್ ಅಲ್ಲ, ಲಾಕ್ಡೌನ್ ಸೊಲ್ಯೂಷನ್ ಅಲ್ಲ ಅಂತಾನೆ ಹೇಳ್ತಾರೆ. ಸೊ ಇವತ್ತು ನೀವು ಲಾಕ್ಡೌನ್ 10 ದಿವಸ ಆದ್ಮೇಲೆ ನೀವು ಮತ್ತೆ ಸಿಟಿ ಓಪನ್ ಆಗ್ತದೆ. ಆಗ ಮತ್ತೆ ಕೇಸ್ ಬಂದ್ರೆ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ? ಸೊ ಮತ್ತೆ ಲಾಕ್ಡೌನ್ ಹೋಗುದು ಅಷ್ಟೊಂದು ಸರಿಯಲ್ಲ ಅಂತ ಹೇಳುವ ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಇನ್ನೊಂದೇನಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನಮ್ದು ಈ ಪಬ್ಲಿಕ್ ಪಾರ್ಟಿಸಿಪೇಷನ್ ಇದೆಯಲ್ಲ, ಜಿಲ್ಲಾಡಳಿತ ಆಗಿರ್ಬೋದು, ಅದು ಎಲ್ಲೋ ಒಂದು ತುಂಬಾ ಕಮ್ಮಿ ಇದೆ. ಅದು ಮೊದ್ಲಿನಿಂದ. ಯಾಕಂತ ಹೇಳಿದ್ರೆ ಯಾವಾಗ ಲಾಕ್ಡೌನ್ ಜನತಾ ಕರ್ಫ್ಯೂ ಆಯ್ತು, ಆ 1-2 ದಿವಸ ನಮ್ಮ ಜಿಲ್ಲಾಡಳಿತ ನಮ್ಮ ಪಬ್ಲಿಕ್ ಪಾರ್ಟಿಸಿಪೇಷನ್ ಸ್ವಲ್ಪ ಇದು ಮಾಡಿದಲ್ಲದೆ ಮತ್ತೆ ಎಲ್ಲಿಯೂ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಲ್ಲ. ಸೊ ಇವತ್ತು ವಾರ್ಡ್ ವೈಸ್ ಆಗಿರ್ಬೋದು, ನೀವು ಅಷ್ಟೊಂದು ಎದುರಿಸಿದ್ರೆ ಜನರನ್ನು ಕೊರೋನಾ ವಿಷಯದಲ್ಲಿ, ಅವರು ಮನೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂತ ಹೇಳಿ ನೀವು ಆಂಬ್ಯುಲೆನ್ಸ್ ಬರುವಾಗ ಅದರೊಟ್ಟಿಗೆ ಒಂದು ಪೊಲೀಸ್ ವ್ಯಾನ್ ಎಲ್ಲ ಕರ್ಕೊಂಡು ಬಂದ್ರೆ ಜನರು ಆ ಭಯದ ವಾತಾವರಣದಲ್ಲಿ ಟೆಸ್ಟ್ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಹಿಂದೇಟಾಗ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಂದ, ಅವೇರ್ನೆಸ್ ಇಂದ ಕೆಲವು ಕಡೆ ನಾವು ಓದ್ತೇವೆ, ಯಾವ್ದೋ ನಮ್ಮ ಫಾರಿನ್ ಕಂಟ್ರೀಸ್ ಅಲ್ಲಿ ಲಾಕ್ಡೌನ್ ಮಾಡ್ಲೇ ಇಲ್ಲ. ಅಲ್ಲಿ ಇದು ನಮ್ಮ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಇದನ್ನೆಲ್ಲ ಸ್ಟ್ರಿಕ್ಟ್ ಮಾಡಿದಾರೆ ಅಂತ ಹೇಳೋ ಒಂದು ಅನಿಸಿಕೆ ಬರ್ತಾ ಉಂಟು. ಮತ್ತು ನಾವೊಂದು ಬಸ್ ಮಾಲೀಕರಾಗಿ ನಾವು ಹೇಳ್ತಾ ಇರೋದು, ನಮ್ಗೆ ಕೆಲವೊಮ್ಮೆ ಹೆದರಿಕೆ ಆಗ್ತದೆ ನಾವು ತಗೊಂಡಿರುವಂತಹ ಒಂದು ಸೇಫ್ಟಿ ಮೆಜರ್ಸ್ ಇಂದ. ಬಸ್ಗಳಲ್ಲಿ ರಶ್ ಆಗ್ತಾ ಉಂಟು. ಇದಕ್ಕೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಬೇಸಿಕ್ ನೆಸೆಸಿಟಿ. ಯಾಕಂದ್ರೆ ನೀವು ಸಿಟಿ ಓಪನ್ ಮಾಡ್ತೀರಾ ಅಂತ ಹೇಳಿದ ತಕ್ಷಣ ಸಾರಿಗೆ ವ್ಯವಸ್ಥೆಯಲ್ಲಿ ನೀವು ಯಾವ ದೃಷ್ಟಿಯಲ್ಲಿ ಯಾವ ಮೆಜರ್ಸ್ ತಗೊಂಡಿದ್ದೀರಿ? ಜನಸಾಮಾನ್ಯರು ಓಡಾಡುವಂತ ಒಂದು ವ್ಯವಸ್ಥೆ. ಅಲ್ಲಿ ಒಂದು ಬಸ್ ಮಾಲೀಕನಾಗಿರ್ಬೋದು, ನಾನು ಬಸ್ ಮಾಲೀಕ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಪ್ರೈವೇಟ್ ಅಂತ ಹೇಳ್ತಾ ಇಲ್ಲ, ನೀವು ಗವರ್ಮೆಂಟ್ ಬಸ್ ಅಲ್ಲಿ ಯಾವ ರೀತಿಯಲ್ಲಿ ಸ್ಟೆಪ್ಸ್ ತಗೊಂಡಿದ್ದೀರಿ, ಸ್ಯಾನಿಟೈಸೇಷನ್ ಆಗ್ತಾ ಉಂಟಾ? ಸೊ ಇದನ್ನೆಲ್ಲ ಗಮನದಲ್ಲಿಟ್ಟಾಗ ನನ್ಗನ್ಸುತ್ತೆ ಇದು ಯಾವ್ದು ನಿಮ್ಮ ಲಾಕ್ಡೌನ್ ಇದಕ್ಕೆ ಪರಿಹಾರ ಅಲ್ಲ, ಅವೇರ್ನೆಸ್ ಮತ್ತು ಕೆಲವೊಮ್ಮೆ ಸ್ಟ್ರಿಕ್ಟ್ ಆಕ್ಷನ್ ಗಳು ಅಗತ್ಯ ಬೀಳ್ತದೆ ಅಂತ ಹೇಳಲಿಕ್ಕೆ ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಅಲ್ಲ ಈಗ ಪ್ರಶ್ನೆ ಇರ್ತದೆ, ಅವೇರ್ನೆಸ್ ನಿಮ್ಗೆ ಅನಿಸ್ತಾ ಇಲ್ಲ? ಒಂದು ಚಿಕ್ಕ ಮಗುವಿಗೆ ಈಗ ಇದೆ, ಕೇಳಿ 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 ಆದ್ರೂ ಏನು ಆಗ್ತಾ ಇಲ್ಲ ಅಂತ ಅನಿಸ್ತದ ಕೆಲವೊಮ್ಮೆ ನಿಮ್ಗೆ? ಅಲ್ಲ, ಅವೇರ್ನೆಸ್ ಇದೆ, ಅವೇರ್ನೆಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವೇರ್ನೆಸ್ ಹೇಗಿದೆ ಅಂತ ಹೇಳಿದ್ರೆ, ನಾವು ಮಾಸ್ಕ್ ಹಾಕೊಂಡಿರ್ತೇವೆ, ಮಾತಾಡುವಾಗ ನಾವು ಮಾಸ್ಕ್ ತೆಗೆದು ಮಾತಾಡ್ತೇವೆ. ಸೊ ಇದನ್ನ ಈಗ ಯಾರಾದ್ರೂ ಒಂದು ಇದನ್ನು ಸೆಟ್ ಮಾಡ್ಬೇಕಲ್ಲ, ಒಂದು ಟ್ರೆಂಡ್ ಸೆಟ್ ಮಾಡ್ಬೇಕು. ನಾವು ನೋಡ್ತೇವೆ ನಮ್ಮ ಅಧಿಕಾರಿಗಳಾಗಿರ್ಬೋದು ಅಥವಾ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ಸಚಿವರೇ ಆಗಿರ್ಬೋದು, ಅವರೇ ಆ ಮಾಸ್ಕ್ ಅನ್ನು ತೆಗೆದು ಕುತ್ತಿಗೆಯಲ್ಲಿ ಇರ್ತಾರೆ. ಸೊ ಜನರಿಗೆ ಯಾವ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇದೆ? ಸೊ ಇವರೆಲ್ಲ ಟ್ರೆಂಡ್ ಸೆಟ್ ಮಾಡ್ಬೇಕು. ಈಗ ನಮ್ಮ ಎಲ್ಲೋ ಒಂದ್ ಕಡೆ ನಮ್ಮ ದೇಶದ ಪ್ರಧಾನಮಂತ್ರಿ ಯಾವುದೇ ಮಾಡುವಾಗ ಒಂದು ಟ್ರೆಂಡ್ ಸೆಟ್ ಮಾಡ್ತಾರೆ, ಮೀಟಿಂಗ್ ಇರುವಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಸೊ ಇದೊಂದು ಟ್ರೆಂಡ್ ಸೆಟ್ ಅಂತ ಹೇಳುದು. ಸೊ ಇಲ್ಲಿ ನಮ್ಮ ಅಧಿಕಾರಿಗಳನ್ನ ನಾವು ನೋಡ್ತೇವೆ, ಅವರು ಮಾಸ್ಕ್ ತೆಗೆದು ಮಾತಾಡ್ತಾರೆ. ಸೊ ಜನರಿಗೆ ಯಾವ ಫೀಲಿಂಗ್ ಅವ್ರು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಸೊ ಅವೇರ್ನೆಸ್ ಎಲ್ಲಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಉಂಟು. ಪಬ್ಲಿಕ್ ಪಾರ್ಟಿಸಿಪೇಷನ್ ಇಂದ ಏನಾದ್ರೂ ಸಾಧ್ಯತೆ ಇದೆ, ಅಥವಾ ಲಾಕ್ಡೌನ್ ಮಾಡಿದ್ರು ಕೂಡ ಇದಕ್ಕೆ ಯಾರು ಲೀಡರ್ಶಿಪ್ ತಗೊಳ್ತಾರ ಅಂತ ಹೇಳುವ ಒಂದು
ವಿಷಯ ಬರ್ತದೆ. ಈಗ ಯಾರು ನಾವು ತಕೊಂಡ್ರೆ ಇದಕ್ಕೆ ಜನರು ಒಪ್ತಾರ, ಅಥವಾ MLA ತಗೊಳ್ಬೇಕಾ ಅಥವಾ MP ತಗೊಳ್ಬೇಕಾ, ಇದನ್ನೆಲ್ಲ ಒಂದು ವಿಷಯ ಬರ್ತದೆ ಇದರಲ್ಲಿ. ಓಕೆ, ಧನ್ಯವಾದ ದಿಲ್ರಾಜ್ ಅವರು, ಸಿಟಿ ಬಸ್ ಅಧ್ಯಕ್ಷರು ತಮ್ಮ ಅಭಿಪ್ರಾಯ ಮಂಡಿಸ್ತಾ ಇದ್ರು. ಸರ್ಜಾ ಈ ಪ್ರಶ್ನೆ ಉಪನಂಚಾಂಡ ಲಾಕ್ಡೌನ್ ಪರಿಹಾರ ಸೊಲ್ಯೂಷನ್ ಅತ್ತು ಪಣ ಆರ್ಲ ಪಣಂದುಲ್ಲ ಸರಿ ಅಕ್ಕುಲು ಇದು ಬಸ್ ಆಲ್ರೆಡಿ ನೆಟ್ ಸೋತು ಹೋತೀನಿ ಬಸ್ ಮಾಲಕರ್ನಕ್ಕೂ ಬಸ್ ಚಾಲಕರ್ನಕ್ಕೂ ದಯಮಂಡಗ ಇದಮ್ಮುಟ ಬಸ್ ಇತ್ತೆ 10 ಬಸ್ ತಡೆಗೆ ಮೂಜಿ ಬಸ್ 4 ಬಸ್ ಫೋನ್ ಉಂಟು. ನನ್ನ ಏತು ಸಮಯ ಬಂದು ಒಂದು ಮಂತ್ ನಾನು ಆಕುಲು ಇನ್ಸೂರೆನ್ಸ್ ಕಟ್ಟು ಟ್ಯಾಕ್ಸ್ ಕಟ್ಟೋಡೆ ಐಕ್ 6 ಪಂಪಿನ ಕರೆಕ್ಟ್ ಉಂಟು ಪಂಡ ಸೇಫ್ಟಿ ಒಂಜಿ ಮೇಟ್ ಮಂತ್ನಲ್ಲ ಮಲ್ಪೊಲಿ ಬಂದು ಅಂಡ ವಿಷಯದ ಪಂಡ ಪ್ರಾಬ್ಲಮ್ ಒಂದಾದ ಪಂಡ ಮುಲ್ಪ ಸರ್ಕಾರಲ ನೆತ್ತ ಬಗ್ಗೆ ಸ್ಟ್ರಿಕ್ಟ್ ಆದ ಆಕ್ಷನ್ ದಯವಿಟ್ಟು ಕೆಲವು ಕರೆಕ್ಟ್ ಈ ಫೈನ್ ಕೆಲವು ಬ್ಯಾಂಗ್ಳೂರು ಫೈನ್ ಶುರು ಮಂದಿರ್ ಫೈನ್ ಪಾಡ್ನ ಪಂಡ ಕೆಲವೇದಾದ ಪಂಡ ಕಾಟಾಚಾರ ಒಂದು ಪಾಡೊಂದುಲ್ಲ ಇತ್ತೆ ಬನ್ನಿ ಈ ಒಂದು ಮಾಸ್ಕ್ ಇತ್ತೆ ಕಪ್ಪು ಕಲರ್ದ ಮಾಸ್ಕ್ ಈ ಕಪ್ಪು ಕಲರ್ದ ಮಾಸ್ಕ್ ದಾದ ಮಂಡ ಇತ್ತೆ ಎಂಗಳು ಪಾಡಿಯ ಕೆಲವರು ದಾದ ಒಂದು ಒಂಜಿ ವಾರ ಪಾಡ್ನಕ್ಲು ನೆಟ್ ಕುರ್ರೆ ಗೊತ್ತಾಗ್ಬಿಚ್ಚಿ ಗೊತ್ತಾಂಡೆ ಇತ್ತೆ ಎಂಗಳು ಪೋದಿ ನೀ ವಾಶ್ ಬಂದು ಡೇಟ್ ವಾಶ್ ಮಾಡಿ ಕೆಲವರು ದಾದ ಬಂದು ಒಂದಿನ ಕೆಲವೊಂದು ವೈಟ್ ಕಲರ್ ಮಾಸ್ಕ್ ಲೋಪನ್ ಆ ಇತ್ತೆ ಪಾಡ್ದು ಈ ಆಯ್ಗ ಉಲ್ಟಾವು ಸೀದಾವು ಗೊತ್ತಾಗ್ಬಿಜೆ ಆಯ್ನ ಉಲ್ಟಾ ಪಾಡ್ನ ಈಗ ದಾಲೆ ಒಂಜಿ ಕಾಟಾಚಾರ ಪಾಡ್ಲಕ್ಕ ಅಲ್ಲ ಒಂಜಿ ಮೇಟ್ ಅವೇ ಒಂಜಿ ಮೇಟ್ ನಮಕ್ ನನ್ನ ಕೆಲವು ಪನ್ಪೇರು ಕೊರೋನಾದೊಟ್ಟಿಗೆ ನಾವೆಲ್ಲ ಬದುಕೋಡ ಪನ್ಪೇರು ಅಂಚನೆ ಲಾಕ್ಡೌನ್ ಇಜ್ಜಿ ಬಂದನ್ನ ಸೇಫ್ಟಿ ಮೇಜರ್ ನಮ್ಮ ಕರೆಕ್ಟ್ ಆದ ಅನ್ಪೋಡು ಅಣ್ಣ ಮಂತ್ ಒಂದು ಇಜ್ಜಿ ದಾದ ನಮ್ಮ ಇಟ್ಟು ಪೂರ ಎಲ್ಲ ಇತ್ತೆ ಗಲ್ಫ್ ಕಂಟಿದಲ್ಲಕ್ಕ ನಮ್ಮ ಸ್ಟ್ರಿಕ್ಟ್ ಇಜ್ಜಿ ಉಬ್ಬಿನ ಅಲ್ಪ ಕೇಸ್ ಪಾಡ ಒಬ್ಬರು ದಾಲ ನಮ್ಮ ಸ್ಟ್ರಿಕ್ಟ್ ಇಜ್ಜಿ ಅಂಚ ಇತ್ತಿನ ಮನ ಮಲ್ದೊಳ್ಳಿ ಅಣ್ಣ ಜನಕ್ಕೂ ಲೈಕ್ ಸ್ಪಂದನೆ ಕೊಡ್ತಿದ್ದೀರಿ. ಮೇಡಮ್ ಈಗ ಪ್ರಶ್ನೆ ಇರ್ದಾಗಾದ್ರೆ ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತ, ಈಗ ಅವರು ಸಿಟಿ ಬಸ್ ಮಾಲ್ ಹಂಗೆ ಅಧ್ಯಕ್ಷರು ಅವ್ರು ತಗೊಂಡ್ರೆ ಹೇಳ್ಬೋದು ಇಲ್ಲ ಅವ್ರು ತಗೊಂಡದ್ದು ಬೇಕಾದ್ರೆ ಮಾಡಲಿ ಅಂತೇಳಿ ಅಂಗಡಿ ಓಪನ್ ಆಗ್ಬೋದು ಅಂತೇಳಿ. ಸರಿಯಾಗಿ ನೋಡಿದ್ರೆ ಬಸ್ ಮಾಲೀಕರು ಬಂದ್ ಮಾಡಿದ್ರೆ ಅರ್ಧ ಮಂಗಳೂರು ಬಂದಾಗಿ ಆಗುತ್ತೆ. ಆದರೆ ಈಗ ಎಲ್ಲಿ ತನಕ ನೋಡಿದ್ರೆ ಜನನೇ ಬರೋದಿಲ್ಲ ಅಂತೇಳಿ ಅವರು ಎಲ್ಲರಿಗ 2 ವೀಲರ್ ತಗೊಳ್ತಾ ಇದ್ದಾರೆ ಅಥವಾ 4 ವೀಲರ್ ಒಟ್ಟಾಗಿ ಹೋಗ್ತಾ ಇದ್ದಾರೆ. ಲೀಡರ್ಶಿಪ್ ತೆಗೆದುಕೊಳ್ಳೋಳು ಯಾರು ನಿಮ್ಮ ಪ್ರಕಾರ ಸ್ವಯಂ ಪ್ರೇರಿತವಾಗಿ ಬಂದು ಅಂತ ಮಾಡಿ? ಸ್ವಯಂ ಪ್ರೇರಿತವಾಗಿ ನಾನು ಈಗಾಗಲೇ ಹೇಳಿದಾಗೆ ಎಲ್ರಿಗೂ ಕೂಡ ಒಂದು ಇವತ್ತು ಸಂಘ ಇದೆ, ಅವರು ಸ್ವಯಂ ಪ್ರೇರಿತರಾಗಿ ನಾನು ಹೇಳುವ ಪ್ರಕಾರ ಇವತ್ತು ಕೆಲವು ಊರಲ್ಲಿ ಮುಲ್ಕಿ ಇರ್ಬೋದು, ಮೂಡುಬಿದ್ರೆಯಲ್ಲಿ ಇರ್ಬೋದು, ಕೆಲವೊಂದು ಸಂಸ್ಥೆಗಳು ಕೆಲವೊಂದು ಸಂಘಗಳು ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ಗೆ ಮುಂದೆ ಬಂದಿದ್ದಾವೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ನಾನು ಆಗಾಗಲೇ ಹೇಳ್ಕೊಂಡು ಬಂದ ಹಾಗೇನೆ ಲಾಕ್ಡೌನ್ ಪರಿಹಾರ ಅಲ್ಲ, ಆದ್ರೆ ಏನು ಅಂತ ಹೇಳಿದ್ರೆ ಕಡಿಮೆ ಮಾಡ್ತದೆ ಇದು ಖಂಡಿತವಾಗಿಯೂ ಕೂಡ. ನೋಡಿ ಇವತ್ತೇ ನಮ್ಮ ಜಿಲ್ಲೆಯಲ್ಲಿ 2 ಸಾವಾಗಿದೆ, 32 ಪ್ರಕರಣ ಆಗಿದೆ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಇದು ಕಮ್ಮಿ ಮಾಡಬೇಕು ಅಂತ ಹೇಳಿ. ಆದ್ರೆ ನಾವು ಸ್ವಯಂ ಅಂತ ಹೇಳಿದ್ರೆ ಸಂಘ ಸಂಸ್ಥೆ ಬೇಡ, ನಮಗೆ ನಾವು ನಿರ್ಬಂಧ ಹಾಕಿಕೊಳ್ಳೋಣ. ಸ್ವಯಂ ನಮಗೆ ವೈಯಕ್ತಿಕವಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ, ಹೆಂಡತಿ ಗಂಡನ ಮುಖವನ್ನ ನೋಡ್ಲಿಕ್ಕೆ ಹಪತಪಿಸ್ತಾಳೆ, ಮಗ ತಂದೆಯ ಮುಖವನ್ನ ನೋಡಿಸ್ಲಿಕ್ಕೆ ಆಗುದಿಲ್ಲ ಇವತ್ತಿನ ಈ ಪರಿಸ್ಥಿತಿಯಲ್ಲಿ. ಹತ್ರದಿಂದ ಒಂದು ನೋಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಆಗ್ತಾ ಇಲ್ಲ. ಆದ್ರೆ ಇದು ನಮ್ಮ ಮನೆಗೆ ಬರುವಂತ ದಿನ ಹೆಚ್ಚು ಇಲ್ಲ. ಹಾಗಾಗಿ ಖಂಡಿತವಾಗಿಯೂ ಕೂಡ ನಾವು ಬೇಡ ಸಂಘ ಸಂಸ್ಥೆಗಳು ಅಂತ ಬೇಡ, ನಮಗೆ ನಾವು ನಿರ್ಬಂಧವನ್ನ ಹಾಕಿಕೊಳ್ಳೋಣ. ನನ್ನ ಕಚೇರಿಯನ್ನ ನಾನು ಇಷ್ಟು ಹೊತ್ತಿನ ತನಕ ಮಾತ್ರ, ಅಥವಾ ಎಲ್ಲ ಕೂಡ ಇವತ್ತು ಆನ್ಲೈನ್ ವ್ಯವಸ್ಥೆ ಇದೆ, ಇಮೇಲ್ ಇದೆ, ಆ ರೀತಿಯಾಗಿ ಒಪಿನಿಯನ್ ಅನ್ನ ಪಡ್ಕೊಳ್ಬಹುದು. ಇವತ್ತು ಕೋರ್ಟ್ ಕಲಾಪಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೀತಾ ಇದೆ. ಹೀಗೆ ಆದಷ್ಟು ನಾವು ಪ್ರಿಕಾಷನ್ಸ್ ಅನ್ನು ತಗೊಂಡ್ಕೊಂಡಾಗ ಖಂಡಿತವಾಗಿಯೂ ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ಈ ಕ್ಷೇತ್ರದಲ್ಲಿ ಇರುವಂತಹ ವೈದ್ಯರೇ ಹೇಳ್ತಾ ಇದ್ದಾರೆ, ಸ್ವಯಂ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ನಾವು ಪ್ರಿಕಾಷನ್ ತೆಗೆದುಕೊಂಡಾಗ ಇದು 2-3 ವಾರದಲ್ಲಿ ಹತೋಟಿಗೆ ಬರ್ತದೆ ಅಂತ ಹೇಳಿ. ಕಂಪ್ಲೀಟ್ ಗುಣ ಆಗೋದಿಲ್ಲ, ಅದಕ್ಕೆ ವ್ಯಾಕ್ಸಿನೇಷನ್ ಏನಿದೆ, ಲಸಿಕೆ ಏನಿದೆ ಅದು ಬರೋವರೆಗೆ ಆಗೋದಿಲ್ಲ, ಆದ್ರೆ ಒಂದು ಹತೋಟಿಗೆ ಬರ್ತದೆ. ಇದು ನಮ್ಮ ಕೈಯಲ್ಲಿರುವಂತದ್ದು. ಹಾಗಾಗಿ ಅವರು ಸರ್ಕಾರ ಹೇಳಬೇಕು ಅಥವಾ ನಮ್ಮ ಸಂಘದ ಒಬ್ಬ ಯೂನಿಯನ್ ಲೀಡರ್ ಹೇಳಬೇಕು ಅಂತ ನಾವು ಕಾಯ್ಬೇಕಾಗಿಲ್ಲ. ಕರೆಕ್ಟ್. ಅಂಜನ ಸ್ವಯಂ ಪ್ರೇರಿತ ಪಂಪನ ಶಬ್ದಗ ಒಂಚೂರು ಮಲ್ಲ ಅರ್ಥ ಉಂಡ ಅಂಚಂಡ ಎಂಚವು ಒಟ್ಟು ಸೇರವನೆ ಎಂಚ ನಮ್ಮ ಪುರ ಅಣ್ಣ మీరు ಪನ್ನ ಸರಿ ಅಂಡ ಐನು ಬಿರೆಲ್ ಒಂಜೆಲಾಕ ಇಜ್ಜದ ಪೂರನಲ್ಲ ಮೈಂಡ್ ಸೆಟ್ ಒಂಜೆಲಾಕ ಒಪ್ಪುಚಿ ಇತ್ತೆ ಸರ್ಕಾರ ಮಂತ್ ಮನ್ನ ಐದು ಒಂಜಿ ಮೇಟ್ ಪೋಡಿಗೇಡ್ ಮಲ್ಪಿರಾತಿ ಪಣ ಕೆಲವರಿಗೆ ಪಣ ಆಲ್ರೆಡಿ ಇತ್ತೆ ಸೋತು ಬೋತೀರ್ ನನ್ನಲ್ಲ ಸರ್ಕಾರ ಪೋಡೊಂದು ನಮ್ಮ ಪಂಡ ನಮಕ ಸರ್ಕಾರ ಕಾಸಿಜಿ ಇತ್ತೆ ಬನ್ನಿ ಇತ್ತೆ ಕೆಲವರು ಹೆಚ್ಚಿನ ಸೋತು ಬೋತಿ ಕಾಸು ಇತ್ತಿನಕುಲು ಸ್ವಯಂ ಪ್ರೇರಿತ ಮೈಂಡ್ ಅವ್ರ ನಾ ಸ್ವಯಂ ಪ್ರೇರಿತ ಅಣ್ಣ ಕೆಲವರು ದಾದ ಅಂತ ಹೇಳಿರಿ ಪಣ ಕೊರೋನಾದ ಪೋಡಿಗೇಡ್ ಜಾಸ್ತಿ ಅಕ್ಲೆಗೆ ಒಂದು ಬಿಸ್ನೆಸ್ ತಪ್ಪು ಪಣ ಕೆಲವರು ಕಮ್ಮಿ ಲೋ ನೆತ್ತಕಲು ಪೇರು ಅಕ್ಲೆ ದಾದ ಪಂಡ ಎಲ್ಲೇ ದಾದಾ ಪುಂಡ ಎಲ್ಲ ಎನ್ನ ಲೋನ್ ಕಟ್ಟಿಜಿ ಬಂದ ಇಲ್ಲ ಸೀಸ್ ಮಲ್ಪೇರು ಅದು ಗಾಡಿ ಕೊನೋಪೇರು ಆ ಮೈಂಡ್ ಸೆಟ್ ಲೋಪು ಎಕ್ಸಾಂಪಲ್ ಈ ಮುರಣಿ ಬಜಾಜ್ ಫೈನಾನ್ಸ್ ದಾಖಲು ಆ ಲೋನ್ ಕಟ್ಟಿಜೆ ಬಂದ ఆయన ಚಕ್ 5 ಸಲ ಪಾಡು ಬೌನ್ಸ್ ಮಂತೇರು ಖಾಲಿ ఆయన ಫೈನ್ ಚಾರ್ಜ್ ತಿಂಗಳು 5 ಸಾಲಕ್ಕೆ ಬೈದನು ಪಂಡ ಬಾಕಿದ ಬ್ಯಾಂಕ್ ದಾಖಲು ಅಡ್ಜಸ್ಟ್ ಆನಾಗ ಮುಕುಲು ಅಡ್ಜಸ್ಟ್ ಅವನು ಇಜ್ಜೇರು ಪ್ರೈವೇಟ್ ಬ್ಯಾಂಕ್ ದಾಖಲು ಬನ್ನೆ ಒಂಜಿ ಮೇಲೆ ಅಂಚನೆ ಆಕುಲು ಅಡ್ಜಸ್ಟ್ ಆತು ಬಂದ ಇತ್ತು ಕೆಲವು ಇತ್ತು ಮೆಸೇಜ್ ಬತ್ತ ಬಂದ ಸ್ಟಾಪ್ ಮೆಸೇಜ್ ಬಂದ ಕಡಪಲ್ಲಿ ಅಣ್ಣ ಬ್ಯಾಂಕ್ ಕಡಪಾಜಿ ಬಂದ ಹೊರಗೆ ಚೆಕ್ ಬರ್ಪು ಒಂದು ಸಲ ಮುಕ್ಲು ಅಂಚತ್ ಮುಕುಲು
ಐನ್ ಸಲ ಪಾಡೀರ ಐನ್ ಸಲ ಅಕ್ಲ ಫೈನ್ ಕೂಡ ಐನ್ ಸಲ ಬ್ಯಾಂಕ್ ದಕ್ಲ ಫೈನ್ ಅಂಚಿಂಚಿ ಬಂದು ಇರೆಗು ಒರಿ ಖಾಲಿ ಲಾಕ್ಡೌನ್ ಟೈಮ್ 15 ಸಲ ಫೈನ್ ಕಟ್ದಿನೇ ಉಂಡು. ಒಂದು ಕರೆ ಕಾಯ್ತಾ ಇದೆ. ನಮಸ್ಕಾರ. ಹಲೋ ನಮಸ್ಕಾರ ನಾಗೇಂದ್ರ, ನಾನು ನರೇಶ್ ಕಿಣಿ ಮಾತಾಡ್ತಾ ಇದ್ದೇನೆ. ನಮಸ್ಕಾರ XDGM. ನಮಸ್ಕಾರ ಸೌರಾಜ್ರೆ. ನಮಸ್ಕಾರ ಮೇಡಮ್. ಈಗ ನೋಡಿ, ಮಂಗಳೂರಲ್ಲಿ ಸೌರಾಜ್ರನ್ ನೋಡುವಾಗ ನಮ್ಗೆ ಯಾವಾಗ್ಲೂ ಸ್ವಚ್ಛ ಮಂಗಳೂರು ಇದೆ ನೆನಪಾಗುದು. ನಾವು ರಾಮಕೃಷ್ಣ ಮಿಷನ್ ಅಲ್ಲಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಹಾಗಾಗಿ ಒಂದು ಹಂತದಲ್ಲಿ ಸ್ವಲ್ಪ ಕಂಟ್ರೋಲ್ ಉಂಟು ಇಲ್ಲಿ, ನಾನು ಹೇಳುದಾದ್ರೆ. ಇನ್ನೊಂದು ವಿಷಯ, ಈಗ ನಾವು ನಿಮ್ಗೆ ಯಾವ ದಾಖಲೆಯ ಮುಖಾಂತರ ಇದೊಂದು ಮಧ್ಯಾಹ್ನ 1 ಗಂಟೆವರೆಗೆ ನಾವು ಬಂದ್ ಮಾಡ್ತೇವೆ ಅಂತ ಹೇಳುದು ಬಂದಿದೆ ಅಂತ ಗೊತ್ತಿಲ್ಲ. ವಾಟ್ಸ್ಆಪ್ ಅಲ್ಲಿ ಬಂದಿದೆ. ಅದು ನಿಜ ಅಂತಲ್ಲ, ಅದು ನಿಜ ಆಗಬಹುದಾ ಅಂತ ನಾನು ನಿಮ್ಮ ಹತ್ರ ಕೇಳುದು. ನೋಡಿ, ಯಾವುದೇ ಒಂದು ಕರೆಕ್ಟ್ ನಾಗೇಂದ್ರ, ಯಾವುದೇ ಒಂದು ವಿಷಯ ಉಂಟಲ್ಲ, ಲೆಟ್ರೇಟ್ ಮೇಲೆ ಬರಬೇಕು. ಆವಾಗ ಮಾತ್ರ ಅದನ್ನು ನಾವು ಒಂದು ಅಥೆಂಟಿಕ್ ಅಂತ ತಗೊಳ್ಬಹುದು. ಅದು ಸ್ಟೆಪ್ ಇದು ಮಾಡಿ ಮೆಸೇಜ್ ಮಾಡಿ ನಾವು ಸಹ ಕಳಿಸ್ಲಿಕ್ಕೆ ಆಗ್ತದೆ. ಇಲ್ಲಿ ನೋಡಿ, ಒಂದು ಲಾಜಿಕ್ ನೋಡಿ, 1 ಗಂಟೆವರೆಗೆ ಬಂದು 1 ಗಂಟೆ ನಂತರ ಬಂದ್ ಮಾಡುದು, 1 ಗಂಟೆ ಒಳಗೆ ಬಂದ್ ಮಾಡುದಾದ್ರೆ ಸಹ ಜನ ರಾಶಿ ಬೀಳ್ತಾರೆ ಎಲ್ಲೆಲ್ಲಿ ಬೇಕು ಅಲ್ಲಿ. ಈಗ ನೋಡಿ, ನಿನ್ನೆ ಸರ್ಕಾರವೇ ಕರ್ಫ್ಯೂ ವಿಧಿಸಿತು. ಉಳ್ಳಾಲದಲ್ಲಿ, ಉದಯವಾಣಿಯಲ್ಲಿ ನೋಡಿ ನೀವು, ಉಳ್ಳಾಲದಲ್ಲಿ ರೋಡ್ ಸೈಡ್ ಅಲ್ಲಿ ಮೀನು ಮಾರಾಟ ಮಾಡಿದ್ದಾರೆ. ಜನರು ಮಾಸ್ಕ್ ಹಾಕದೆ ತಿರುಗುತ್ತಿದ್ದಾರೆ. ಅದನ್ನು ಪೇಪರ್ ಅಲ್ಲಿ ಬಂದಿದೆ. ಹಾಗಾದ್ರೆ ನಾವು ಈ 1 ಗಂಟೆವರೆಗೆ ಮಾಡಿ, ನಾನು ಹೇಳುದಂತಂದ್ರೆ ಸ್ಟ್ರಿಕ್ಟ್ ಆಗಿ, ಈಗ ದಿಲ್ರಾಜ್ ಹೇಳಿದಾಗೆ ಯಾರಾದ್ರೂ ಜವಾಬ್ದಾರಿ ತಗೊಳ್ಬೇಕು. ಜವಾಬ್ದಾರಿ ಯಾರು ತಗೊಳ್ಳೋದು? ಸರ್ಕಾರವೇ ತಗೊಳ್ಬೇಕು. ಸರ್ಕಾರ ಕಂಟಿನ್ಯೂಸ್ ಆಗಿ ಲಾಕ್ ಡೌನ್ ಮಾಡ್ಬೇಕು. ಒಂದು ವಾರವ 15 ದಿನವ ಮಾಡ್ಬೇಕು. ಸತ್ಯವಾಗಿ ನಾನು ಹೇಳುದಾದ್ರೆ, ತರಕಾರಿ ಇಲ್ಲದೆ, ಮೀನು ಮಾಂಸ ಇಲ್ಲದೆ ಬದುಕಲಿಕ್ಕೆ ಆಗ್ತದೆ. ಧಾನ್ಯ ಮನೆಯಲ್ಲಿ ಇಟ್ಟು ಅದರದೊಂದು ಪದಾರ್ಥ ಮಾಡಿ ತಿನ್ಲಿಕ್ಕೂ ಆಗ್ತದೆ. ಗೊತ್ತಾಯ್ತಲ್ವಾ? ನಮ್ಗೆ ಈಗ ಇನ್ನು ಮುಂದಕ್ಕೆ ಬದುಕಬೇಕಾದ್ರೆ ಇಂತ ಒಂದು ಜೀವನವನ್ನು ನಡೆಸಲೇಬೇಕು. ಒಂದು 15-20 ದಿನ. ನೀವು ನೋಡಿ, ಜವಾಬ್ದಾರಿ ವಿಷಯ ಹೇಳಿದ್ರು ಮೇಡಮ್, ಸಂಘ ಸಂಸ್ಥೆಗಳು ಉಂಟು, ಅವ್ರು ತಕೊಳ್ಬೇಕು ಅಂತ ಹೇಳಿ. ಇವತ್ತಿದು ಉದಯವಾಣಿ ನೋಡಿ, ಸುದೀನದು 2ನೇ ಪೇಜ್ ನೋಡಿ, ಏನು ಬರ್ದಿದ್ದಾರೆ? ಡ್ಯಾಶ್ ಕ್ಲಬ್ ಮಂಗಳೂರು ಎಲ್ಲ ಸೇರಿ ಗವರ್ನರ್ ವಿಸಿಟ್, ಫೋಟೋ ಕಾರ್ನರ್ ನೋಡಿ, ಎಲ್ಲ ಡಿಸ್ಟೆನ್ಸ್ ಬಿಡಿ, ಭುಜಕ್ಕೆ ಭುಜ ತಾಗಿಸಿ ಕೂತ್ಕೊಂಡಿದ್ದಾರೆ. ನೀವು ಫೋಟೋ ಕಾರ್ನರ್ 2ನೇ ಪೇಜ್ ಸುದೀನ ನೋಡಿ, ಅದರ ಕೆಳಗೆ ಯಾವುದೋ ಒಂದು ಮಹಿಳಾ ಸಂಘಟನೆ ಮಾಸ್ಕ್ ಹಾಕಿದೆ, ಹತ್ರ ನಿಂತಿದ್ದಾರೆ. ಇನ್ನೊಂದು ಫೋಟೋ, ಇನ್ನೊಂದು ಕಡೆ ಯಾವುದೋ ಒಂದು ಶಾಲೆ, ಸ್ಕೂಲ್, ಕಾಲೇಜ್ ನಲ್ಲಿ ಸನ್ಮಾನ ಕಾರ್ಯಕ್ರಮ. ಎಂತ ಹೇಳ್ತೀರಿ ನೀವು ಇದಕ್ಕೆ? ಪೇಪರ್ ಅಲ್ಲಿ ಹಾಕ್ತಾ ಇದ್ದಾರೆ ಫೋಟೋ. ಯಾರು ಕೇಳ್ತಾರೆ ಇದನ್ನು? ಉದಯವಾಣಿಯ ಸುದಿನದು 2ನೇ ಪೇಜ್ ಮನೆಗೆ ಹೋಗಿ ನೋಡಿ, ಅದರಲ್ಲಿ ಉಂಟು. ಇಂತಹ ಒಂದು ಜನರನ್ನು ಹಿಡ್ಕೊಂಡು 1 ಗಂಟೆವರೆಗೆ ಬಂದ್ ಮಾಡುವ ಅಂತ ನಾವೊಂದು ಎಣಿಸಿದ್ರೆ ಆಗ್ತದ ಅಂತ. ಒಂದು ಹೋಟ್ಲಲ್ಲಿ, ಪ್ರೈವೇಟ್ ಹೋಟ್ಲಲ್ಲಿ ಆಗಿದೆ ಅಂತ ನ್ಯೂಸ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಾವು ಏನ್ ಹೇಳ್ತಾರೆ? ಅದರ ಬಗ್ಗೆ ಯಾರಾದ್ರೂ ಸರ್ಕಾರ ಅವರ ಮೇಲೆ ಒಂದು ಆಕ್ಷನ್ ತಗೊಳ್ತದ? ಇಲ್ಲ. ಜವಾಬ್ದಾರಿಯುತ ಸಂಘ ಸಂಸ್ಥೆಗಳು ಇವುಗಳೆಲ್ಲ. ನೀವು ಫೋಟೋ ಕಾರ್ನರ್ ಕೆಳಗೆ ನೋಡಿದ್ರೆ ಎಲ್ಲರೂ ಜವಾಬ್ದಾರಿಯುತರು. ನಾವು ನೋಡ್ತಾ ಇದ್ದೇವೆ ಇಂತ ಇವರನ್ನು ಸಂಘ ಸಂಸ್ಥೆ ಹಿಡ್ಕೊಂಡು ನಾವು 1 ಗಂಟೆ ಒಳಗೆ, ಪಾಪದವರು ರಿಕ್ಷಾದವರು ಮನೆಗೆ ಕೂತ್ಕೊಳ್ಬೇಕು, ಅವರಿಗೆ ಇರುವುದಿಲ್ಲ. ಇದರಲ್ಲಿ ಸಾಯೋದು ಯಾರು? ಪಾಪದವರು ಮಾತ್ರ. ಮಿಡಲ್ ಕ್ಲಾಸ್ ಅಂಡ್ ಬಿಲೋ ಅವರು ಕ್ಲಬ್ ಮಾಡಿ ಪ್ರೈವೇಟ್ ಆಗಿ ಹೋಟ್ಲಲ್ಲಿ ಎಲ್ಲ ಪ್ರೋಗ್ರಾಮ್ ಮಾಡ್ತಾರೆ. ಹಾಗಾಗಿ ಸರ್ಕಾರ ಜವಾಬ್ದಾರಿ ತಕೊಂಡು 15-20 ದಿನ ಮಾಡಿದ್ರೆ ಮಾತ್ರ ಇದೊಂದು ಏನು ಬರ್ದಿದೆ ಉಂಟಲ್ಲ, ಅದು ಒಂದು ಸಕ್ಸಸ್ ಆಗ್ತದೆ. ಇಲ್ಲಾದ್ರೆ ಸರ್ಕಾರವೇ ಫೇಲಿಯರ್ ಆಗಿದೆ ನಿನ್ನೆ ಉಳ್ಳಾಲ ಕೇಸಲ್ಲಿ. ಅಲ್ಲ, ನಿಮ್ಮ ಪ್ರಕಾರ ಹಾಗಾದ್ರೆ ಆ ಟೈಮಲ್ಲಿ ಕೂಡ ದಿನಸಿ ವಸ್ತು ಎಲ್ಲ ಬೇಡ, ಅದು ಕೂಡ ಬಂದ್ ಮಾಡಬೇಕು ಅಂತ ಹೇಳುದು ತಾವು? ಹೌದು, ಒಂದು ಸಲ ಹೌದು, 15 ದಿನಕ್ಕೆ ತೆಗೆದು ಇಡಿ. ಯಾವುದು ಮೀನು ಮಾಂಸ ತರಕಾರಿ ಯಾವಾಗ್ಲೂ ಬೇಕಂತ ಇಲ್ಲ. ಒಂದು ಸಾರು, ಉಪ್ಪಿನಕಾಯಿಯಲ್ಲಿ ಊಟ ಮಾಡುವ, ಗಂಜಿ ಊಟ ಮಾಡುವ. ಆದ್ರೆ ನಾವು ಬದುಕು ಉಳಿದ್ರೆ ಅಲ್ಲ ಮೃಷ್ಟಾನ್ನ ಭೋಜನ ಮಾಡ್ಲಿಕ್ಕೆ ಆಗುದು. 15-20 ದಿನ ಅಂತ ಒಂದು ಕೆಲಸ ಮಾಡುವ. ಯಾರು ಮಾಡ್ತಾರೆ? ಇಲ್ಲ. ಕಂಪ್ಲೀಟ್ ಲಾಕ್ ಡೌನ್ ಮಾಡ್ಲಿಕ್ಕೆ ಸರ್ಕಾರ ಕೂಡ ತಯಾರಿಲ್ಲ. ನಮ್ಮ ಕೇಂದ್ರ ಸರ್ಕಾರ ಮೂಡಲ್ಲೇ ಇಲ್ಲ, ಖಂಡಿತವಾಗಿಲ್ಲ. ಈಗ ಅವ್ರು ಹೇಳ್ತಾರೆ, ನಿಮ್ಮ ಮೇಲೆ ಜವಾಬ್ದಾರಿ, ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ನೀವು ಸೇಫ್, ಅಷ್ಟೇ ಮಾಡ್ಬೇಕು. ಶಿವಾಯ್ ಇನ್ನೊಂದು ಒಬ್ಬನ ಬಂದ್ ಮಾಡಿಸುದು, ಅದು ಮಾಡಿದ್ರೆ ಯಾರು ಸಹ ಕೇಳುದಿಲ್ಲ. ಇದು 100% ಏನೋ ಒಂದು ನಿಮ್ಗೆ ನ್ಯೂಸ್ ಬಂದಿದೆ, ಅದು ಸುಳ್ಳು ಅಂತ. ಒಂದು ಯಾವುದೇ ಒಂದು ಮೀಟಿಂಗ್ ಆಗ್ಲಿಲ್ಲ. ತಾಯಿ ಮಾತಲ್ಲಿ ಮಾತಾಡಿದನ್ನು ಯಾರೋ ಟೈಪ್ ಮಾಡಿ ಒಂದು ವಾಟ್ಸ್ಆಪ್ ಅಲ್ಲಿ ಹರಿಬಿಟ್ಟಿದ್ದಾರೆ. ಅಲ್ಲ, ನರೇಶ್ ಕಿಣಿ ಅವರೇ, ಅದು ನಿಜ ಅಂತ ವಾದಿಸ್ತಾ ಇಲ್ಲ. ಹಾಗೆ ಆದ್ರೆ ಯಾವ ರೀತಿಯಲ್ಲಿ ಒಳ್ಳೇದಾ ಅಂತ ಆ ಪ್ರಶ್ನೆ ಕೇಳಿಲ್ಲ.
ಇಲ್ಲ ನಾಗೇಂದ್ರ ಅವರೇ, ಯಾಕೆ ಅಂತ ಹೇಳ್ತೇನೆ. 1 ಗಂಟೆವರೆಗೆ ಓಪನ್ ಇಟ್ರೆ ಸಹ ಬಸ್ಸಲ್ಲಿ ಜನ ಬರೋರು ಬರ್ಬೇಕು, ಕೆಲಸಕ್ಕೆ ಬರ್ಬೇಕು, ವಾಪಸ್ ಮನೆಗೆ ಹೋಗ್ಬೇಕು. ಮತ್ತೆ ಸಾಮಾಜಿಕ ಅಂತರ ಕಾಯ್ಕೊಳ್ಳಿಕ್ಕೆ ಇನ್ನೂ ಸಹ ಕಷ್ಟ. ಈಗ ಇಡೀ ದಿನ 7-8 ಗಂಟೆವರೆಗೆ ಓಪನ್ ಇದ್ರೆ ಸ್ಟ್ಯಾಗರ್ಡ್ ಆಗಿ ಜನ ಬರ್ತಾರೆ ಎಲ್ಲಿ ಸಹ ಅಂಗಡಿಗೆ. ಇದು 1 ಗಂಟೆ ಹೇಳಿದ್ ಕೂಡ ರಶ್ ಆಗ್ತದೆ. ಸೊ ಎಲ್ಲಿ ಸಹ ನೋಡಿ, ನೀವು ಮುಂಚೆ ನಮ್ಗೆ ಎಕ್ಸ್ಪೀರಿಯನ್ಸ್ ನೋಡಿದ್ದೇವೆ ನಾವು ಸರ್ಕಾರ ಹೇಳುವಾಗ. ಅದರ ಪ್ರಕಾರ ಏನಂದ್ರೆ, ಈಗ ಆಯಾಯ ಸಂಘ ಯಾರು ಅಂಗಡಿಯವರು ಇವರೆಲ್ಲ ಆದಷ್ಟು ಜಾಗ್ರತೆ ವಹಿಸ್ಬೇಕು, ಒಳಗೆ ರಶ್ ಆಗದಾಗೆ ನೋಡ್ಬೇಕು ಅಂತ ಮಾಡಿ ಓಪನ್ ಇಟ್ಟು ಹಾಗೆ ಬದುಕಬೇಕು. ಇಲ್ಲವೇ 15-20 ದಿನ ಟೋಟಲ್ ಬ್ಲಾಕ್ಔಟ್, ಲಾಕ್ಡೌನ್. ಯಾರು ಹೊರಗೆ ರೋಡ್ ಇಂದ ಬರ್ಲಿಕ್ಕಿಲ್ಲ, ಕಂಪ್ಲೀಟ್ ಬಂದ್ ಮಾಡ್ಬೇಕು. ಹಾಗಾದ್ರೆ ಮಾತ್ರ ಈ ಚೈನ್ ಕಟ್ ಮಾಡ್ಲಿಕ್ಕೆ ಆಗ್ತದೆ. ಉಳ್ಳಾಲದಲ್ಲಿ ಆಲ್ಮೋಸ್ಟ್ ಹಬ್ಬಿದೆ. ಧನ್ಯವಾದ. ನ್ಯೂಸ್ ನೋಡಿದ್ರೆ ಗೊತ್ತಾಗ್ತದೆ. ಸೊ ಇದು ಇದ್ರ ಮಾತ್ರ ನಡೀತದೆ. ಆದ್ರೆ ಈ 1 ಗಂಟೆವರೆಗೆ ಬಂದಿಡೋದು ಸರಿ ಇಲ್ಲ ಅಂತ ನನ್ನದೊಂದು ಅಭಿಪ್ರಾಯ. ಧನ್ಯವಾದ ಕರೆ ಮಾಡಿ. ಶ್ವೇತಾ ಜನವರಾಗಿದ್ರೆ ಬಹುಶಃ ಕಂಪ್ಲೀಟ್ ಲಾಕ್ಡೌನ್ ಮಾಡ್ಬೇಕಂತ ಸರ್ಕಾರ ಹೇಳ್ಬೇಕು ಅಂತ ಎಲ್ಲರೂ ಹೇಳುದು ಅದನ್ನೇ. ನಾವೇ ಮಾಡಿದ್ರೆ ಒಬ್ಬ ಅಂಗಡಿ ಓಪನ್ ಮಾಡ್ಬೋದು, ಇನ್ನೊಬ್ಬ ಪಕ್ಕದ ಅಂಗಡಿಯೋ ಒಳ್ಳೆಯ ಮುಂಜಾಗ್ರತೆ ಇದ್ದ ಅಂಗಡಿಯೋ ಬಂದ್ ಮಾಡ್ಬೋದು. ಸೊ ಹೇಗೆ ಸರ್ಕಾರ ಹೇಳೋ ಸ್ಥಿತಿಲಿ ಇಲ್ಲ. ನಾವೇ ಆಗಿ ಮಾಡಲಿಕ್ಕೆ ನಮಗೆ ಈಗ ಪೇಪರಲ್ಲಿ ಅವ್ರು ಹೇಳಿದರು, ಕೆಲವು ಪೇಪರಲ್ಲಿ ನಿಜ ಬರ್ತಾ ಇದೆ ಅಂತ ಹೇಳಿದರೆ ಪ್ರೋಗ್ರಾಮ್ ನಡೀತಾ ಇದೆ, ಗೊತ್ತಿದ್ದವರೇ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್ಗಳನ್ನು ಸೇರಿ. ಫಸ್ಟ್ ಒಂಜಿಮೇಟ್ ಸ್ವಯಂ ಪ್ರೇರಿತ ಇತ್ತ ದೇವಸ್ಥಾನ, ಚರ್ಚ್, ಮಸೀದಿ ಐಟ್ ದಾದ ಪಂಡ ಎಂಕ್ಲೆಗ್ ಆತ್ತದಲ್ಲ ಒಂದಿಜ್ಜಿ ಪಂಡ ಇಲ್ಲಡ್ ಫೋಟೋ ಉಂಡು ಅಂಚ ಪೂಜೆ ಮಲ್ಪೊಲಿ ಹೌದಾಂಡೆ ವಿಷಯದ ಪಂಡ ಅಲ್ಪ ಈ ಬಟ್ರನಕ್ಲ ಮಸೀದಿ ಉಪ್ಪುನ ಸ್ಟಾಫ್ನಕ್ಲ ಅಕ್ಲೆಗ್ ಸಂಬಳದ ಪ್ರಾಬ್ಲಮ್ ಅವಿನ ಸರ್ಕಾರ ದಾಲ ಕೂರ್ಪುಣ್ ಬಂದಿತ್ತು. ನಾನು ಸ್ವಯಂ ಪ್ರೇರಿತ ಬಂದು ದಯಬಲ್ಲಾಗಿ ಮಸೀದಿ ಅವ್ರು ಚರ್ಚ್ ಅವ್ರು ದೇವಸ್ಥಾನ ಐಟ್ ದಾಲ ನಮಕ್ ಇತ್ತದ ಮೂಮೆಂಟ್ ಇಡು ದಾಲ ಉಪಯೋಗಿಜ್ಜಿ ದಯಬಣ್ಣ ಪೂರಿನೆಲ್ಲಾಡು ಪೂರ ದೇವನ ಫೋಟೋ ಉಂಡು ಅಂಚೆ ಉಪ್ಪುನಾಗ ನಮ್ಮ ದೇವಸ್ಥಾನ ಬಂದು ತೂಂಡಾಂಡು ಅದು ಒಂಜಿಮೇಟ್ ಐಟ್ಲ ದೆತ್ತು ನೋಡಿ ದಯಬನ್ಲಗೆ ಇತ್ತ ಮಿತ್ತ ಒಂಜಿಮೇಟ್ ಬಾರ್ ಬಂದ್ ಮಂದಿತ್ತೇರು ಸರಿ ಅಂಜು ಉಪ್ಪುನಾಗ ದೇವಸ್ಥಾನದ ನೆಟ್ ನಮಕ್ ಅಂಚದಾಲ ಒಂದು ಇಜ್ಜಿ ಇತ್ತ ಬಂದ್ಬಿನಿ ದೇವೇರ್ ಇಲ್ಲಡ್ ಫೋಟೋ ಉಂಡತ್ತ ಇಲ್ಲನೇ ದೇವಸ್ಥಾನ ಬಂದು ಪೂಜೆ ಮಲ್ಪುಗ ಪೂರ ಧರ್ಮದಾಗಲಿ ಇತ್ತ ಖಾಲಿ ದೇವಸ್ಥಾನ ಬಂದ್ ಮಸೀದಿ ಓಪನ್ ಅವಳು ಸರಿ ಆಗುದು. ಚರ್ಚ್ ಮಸೀದಿ ದೇವಸ್ಥಾನ ಪೂರ ಬಂದ್ ಮಲ್ಪಾಡು. ಒಂದು ಕರೆ ಕಾಯ್ತು, ನಿಮ್ಮ ಹತ್ರ ಬರ್ತೇನೆ. ನಮಸ್ಕಾರ. ಹಲೋ. ನಮಸ್ತೆ. ಹೇಳಿ ಹೇಳಿ ಹೇಳಿ. ರಮಾನಂದ ಅವರೇ ಮಾತಾಡಿ, ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಕರ್ನಾಟಕ ಸರ್ಕಾರವು ಲಾಕ್ಡೌನ್ ಮಾತ್ರ ಲೈಕ್ದಾಲ ಒಂಜಿ ಕಂಡೀಷನ್ ಲಾಕ್ಡೌನ್ ಇಜ್ಜಿ ತುಲೆ ಮನುಷ್ಯಗೆ ಮೀನು ಕೋರಿ ಮಾಸ ಇಜ್ಜನ ಬದುಕ್ಯಾರ ಆಗುಜಿ ಈ ಲಾಕ್ಡೌನ್ ಪಂಡ ಇರಗೆ ದಾಗಿ ಬೇರೆ ಬೇರೆ ಬಡ್ತಿ ಬೇರೆ ಬಡಿತ ತಿನ್ನಿದೆ ಇತ್ತೊಂಜಿ 10 ದಿನ ಲಾಕ್ಡೌನ್ ಮಲ್ಪುಂಡ ಇಚಾರ ಸೌರಾಜ್ ಪಲ್ಲೆಗನೆ ಐದು ದುಂಬೆ ಪಂಡ ಈ ದಿನ ಫ್ರೀ ಉಂಟು ನೀವು ಈ ದಿನ ಪಕ್ಕ ಬಂದ್ ಮಲ್ಪಿದ್ರಿ ಹೋಗ್ಲ ಪೇಪರ್ ದಾಗಿ ಪೇಪರ್ ಬಡ್ತಿ ಮಾತಾಡಲ ಮೊಬೈಲ್ ಬೇರೆ ಹಾಕೊಂಡು ಪೇಪರ್ ಆಗಿದೆ ಡಿವಿಡಿ ಮಾತ್ರ ತುಪ್ಪೇರಿ ಬೇರೆ ಪೇಪರ್ ಸಮೇತ ಇಪ್ಪರೆ ಬಲ್ಲಿ ಬೇರೆ ಸಮಯದಲ್ಲಿ ಆಗ್ಲಿ ತುಂಬೆ ಲಕ್ಷ ಹಿಂಗ ಬೇತ ಸಾಮಾನ್ಯ ದಿವಾಡಿ ಇಲ್ಲ ಕಣ್ಣ ಜಾಪರ ಎಲ್ಲ ತುಂಬ ಬೇರೆ ಡೇ ಮಾತೆಲ್ಲ ಬದುಕಿಂದಲ್ಲ ಅತ್ತೆ ಕೇರಳ ಸಿಕ್ತು ಅಂಡ ಅವು ಸಿಕ್ತೆ ಅವು ಪನಿಷ್ಮೆಂಟ್ ಅವು ಫೈನ್ ಅವನು ಐದು ನಮ್ಮ ಅನುಕರಣ ಮಾಡ್ಬೋದು ಕೇರಳ ಅನುಕರಣ ಮಾಡ್ಲೇ ಅವಳೆಂತ ಸಿಕ್ತಿದ್ದೀರಿ ಮೂಲ ದಾಲ ಸಿಕ್ತೇ ಇಜ್ಜಿ ಕರೆಕ್ಟ್. ಓಕೆ, ಒಂದು ಶಿಕ್ಷೆ ಬೋರ್ಡು ಬಂದು ಧನ್ಯವಾದ ಸೋಲ್ಮೇಲ್ ಸರ್. ಮೇಡಮ್, ಹಾಗಾದ್ರೆ ಒಬ್ರು ನರೇಶ್ ಕಿಣಿ ಅಂತ ಕರೆ ಮಾಡಿದವರು ಹೇಳಿದ್ರು ಸಂಘ ಸಂಸ್ಥೆಗಳೇ ಪ್ರೋಗ್ರಾಮ್ ಮಾಡ್ತಾ ಇವೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ, ತಿಳಿದವರು ಅವರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಮೇಡಮ್ ಹಾಗಿದ್ರೆ? ಅಲ್ಲ, ಹೌದು ನೋಡಿ, ಇವತ್ತು ನಾವೆಲ್ಲ ನೋಡಿದಾಗೆ ವಾಟ್ಸಪ್ ಅಲ್ಲೆಲ್ಲ ಬಂತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಲಾಕ್ಡೌನ್ಗೆ ಘೋಷಣೆ ಮಾಡಿದೆ ಅಂತ ಹೇಳಿ. ಆದ್ರೆ ನರೇಶ್ ಕಿಣಿ ಅವರು ಹೇಳಿದ್ರು ಯಾವ ಸಂಘ ಸಂಸ್ಥೆಗಳು ಕೂಡ ಲಾಕ್ಡೌನ್ಗೆ ಮುಂದೆ ಬಂದಿಲ್ಲ ಅಂತ ಹೇಳಿ. ಜಿಲ್ಲಾಡಳಿತ ಮಾಡಲಿಲ್ಲ, ಸಂಘ ಸಂಸ್ಥೆಗಳು ಕೂಡ ಕೆಲವು ಮಾಡಿಲ್ಲ ಅಂತ ಹೇಳಿದ್ರು. ಆದ್ರೆ ಕೆಲವು ಕಡೆ ಸಂಘ ಸಂಸ್ಥೆಗಳು ಲಾಕ್ಡೌನ್ಗೆ ಮುಂದೆ ಬಂದಿದ್ದಾರೆ. ನನಗೆ ಗೊತ್ತಿರುವ ಪ್ರಕಾರ ಮೂಡುಬಿದ್ರಿಯಲ್ಲಿ ಕೂಡ ಜವಳಿ ವರ್ತಕರ ಸಂಘ ಬೆಳಿಗ್ಗೆ 8ರಿಂದ 2ರವರೆಗೆ ಇವತ್ತಿನಿಂದ ಅವರು ಜಾರಿ ಮಾಡಿದ್ದಾರೆ. ಅದೇ ರೀತಿ ಬೇರೆಯವರು ಕೂಡ ನಾನು ಕೇಳಿದ್ದೆ, ಅಲ್ಲಲ್ಲಿ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ನರೇಶ್ ಕಿಣಿ ಅವರು ಹೇಳಿದ ಹಾಗೆ ಇವತ್ತು ಮಾಂಸ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳುದು ಖಂಡಿತ ಸುಳ್ಳು. ಇದರ ಸೀರಿಯಸ್ನೆಸ್ ಅರ್ಥ ಆಗ್ಬೇಕು, ಅದು ಸೀರಿಯಸ್ನೆಸ್ ಅನ್ನ ಅರ್ಥ ಮಾಡಿಸ್ಬೇಕು. ಈ ಸಂಘ ಸಂಸ್ಥೆ ಏನಿದೆ ಸೋ ಕಾಲ್ಡ್ ಅದ್ರಲ್ಲಿ ಏನೋ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾರೆ, ಅವರೇ ಈ ಲಾಕ್ಡೌನ್ ನ ನಿಯಮಗಳನ್ನು ಮುರಿದ್ರೆ ಖಂಡಿತವಾಗಿಯೂ ಕೂಡ ಇದೊಂದು ತಪ್ಪು ಸಂದೇಶ ಹೋಗ್ತದೆ. ಕರೆಕ್ಟ್. ಇತ್ತೆಲ್ಲ ಪ್ರೋಗ್ರಾಮ್ ಯಾವ್ದುಂಟು ದಿಲೋಜ್ ಭಾಯ್, ಸರೋಜ್ ಭಾಯ್?
ಹೋಯ್ತು ಬೇತೆ ಬೇತೆ ಕಡೆ ಇತ್ತಾರ ಪಂಡೇರಿ ಕೇರಳದ ವಿಷಯ ಪಂಡೇರಿ ಕೇರಳ ಇಂಚ ಒಂದು ಪಂಡ ಕೇರಳ ಬೇತೆ ಉಡ್ದಕ್ಕಲು ಬೆಂದ್ರೆ ಪೋರೆ ಪೂಡಿವೇರು ಒಂಜಿ ಮೇಟ್ ದಯಮಾಡಿ ಇತ್ತೆ ಎಂಕುಲು ಒಂಜಿ ಟ್ಯಾನೆ ಟೆಂಪರವರ್ ಎಂಕ್ ಮುಲ್ತು ಕರ್ನಾಟಕ ಗಡ್ಡಿ ಕೇರಳ ಗೋಪಿನಂಡ ಪಾರಿ ಪೋಡಿಗೆ ಯಾನ್ ಈ ಮೇಡ ಗೋವಾ ಗೋಪೆ ಬಾಂಬೆ ಗೋಪೆ ದಯಮಾಡಿ ಅಲ್ಪ ಓಡೆ ಮುಟ ಉಂಡ ಭಯಂಕರ ಸ್ಟ್ರಿಕ್ಟ್ ಬಂಡ ಬೊಕ್ಕ ಅಕುಲು ಓಲ ಬಗ್ಗು ನಕ್ಲತ್ ಕೇರಳದಾಗ ಪೊಲೀಸ್ ತಗಲು ಇಟ್ಲ ಬಗ್ಗು ನಕ್ಲತ್ ಬೊಕ್ಕ ಅಲ್ಪ ಇರೆಗ್ ಬೇತೆ ಊರ್ದಾಗಲು ತಮಿಳ್ನಾಡು ಅಂಚಪುರ ಬತ್ ಬೆನ್ಪಿನಗಳು ಬಾರಿ ಕಮ್ಮಿ ಈ ಬ್ಯಾಂಗ್ಳೂರು ಇಡೀ ದೇಶದ ಪೂರ ಇತ್ತಿನ ನಮ್ಮ ಕರ್ನಾಟಕ ಬೆಂಡ ಬರ್ಪೇರು ತಮಿಳ್ನಾಡು ಅವಾರ್ಡ್ ಆಂಧ್ರ ಅವಾರ್ಡ್ ಕೇರಳದ ಪೂರೆಲ್ಲ ಬರ್ಪೇರು ಇದು ಕೇರಳದ ಹೈಯೆಸ್ಟ್ ಪನ್ಪಿನಿ ಕಲ್ಪೆರ ಬರ್ಪಿ ನಮ್ಮ ಊರ್ಡು ಪಂಡ ಅಲ್ಪ ಆನಂದ್ ಫೆಸಿಲಿಟಿ ಇಜ್ಜಿ ಅಲ್ಪ ದಾದ ಪಂಡ ಸ್ಟ್ರಿಕ್ಟ್ ಅಂಚುಂಡು ಪಂಡ ಅಕ್ಲ ಒಂಜಿ ಪೆಟ್ರೋಲ್ ₹1 ಜಾಸ್ತಿ ಅಂಡ್ ಬಂದಾನಲ್ಲ ಮನದಂಡಿ ಪೊತ್ತುದು ಬಂದ ದಾಂಡಲ್ಪ ಪಂಡ ಅಲ್ಪ ಅಂಚ ಉಂಡು ಮಾತನಾಡೋ ಉದ್ದೇಶ ಲಾಕ್ಡೌನ್ ಬೇಕು ಅಂತಾನೆ ಇರುವಂತದ್ದು ಲಾಕ್ಡೌನ್ ಉದ್ದೇಶನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ನಾವು ಸ್ವಯಂ ನಿರ್ಬಂಧಗಳನ್ನು ಹಾಕೊಳ್ಳೋದು ಬ್ಯಾಂಗ್ಳೂರು ಜನಸಂಖ್ಯೆ ಈ ರೀತಿಯಾದಂತ ಪಬ್ಲಿಕ್ ಅಲ್ಲಿ ಫಂಕ್ಷನ್ಸ್ ಮಾಡ್ಕೊಳ್ಳೋದು ಇದಕ್ಕೆ ನಾವು ನಿರ್ಬಂಧ ಹಾಕೊಳ್ಬೇಕು. ಇಷ್ಟು ಜನ ಮಾತನಾಡಿದ್ದಾರೆ, ಯಾರು ಕೂಡ ಲಾಕ್ಡೌನ್ ಬೇಡ ಅಂತ ಹೇಳೋದಿಲ್ಲ, ಅದರ ಶಿಸ್ತುಬದ್ಧವಾಗಿರ್ಬೇಕು ಅಂತ. ನಾವು ಕಾರ್ಯಕ್ರಮ ಕೊನೆ ಹಂತಕ್ಕೆ ಬರ್ತಿದ್ವಿ, ಇಬ್ಬರು ಕೂಡ ಕೊನೆದಾಗಿ ಜನರಿಗೆ ಏನ್ ಹೇಳ್ತೀರಿ ಸರೋಜ? ಅವೇ ಯಾಂದದ ಮಂಡ ಒಂಜೆ ಲಾಕ್ಡೌನ್ ಮಲ್ಪ ಮಂಡ ಕಂಪ್ಲೀಟ್ ಲಾಕ್ಡೌನ್ ಮಲ್ಪಾಡಿ ನಾನು ಅರ್ಧ ದಿನದ ಲಾಕ್ಡೌನ್ ಮಂತದ ವೇಸ್ಟ್ ಆಂಡಲ ಅವು ಇತ್ತ ದಿನ ಮಲ್ತ ಪಿರ ಸ್ಟಾರ್ಟ್ ಆಂಡಲ ಪಿರ ಸ್ಟಾರ್ಟ್ ಆಂಡ್ ದಾದ ಬನ್ಲಿಗೆ ಇತ್ತು ಹೊರದ ಫ್ಲೋ ಎಲ್ಲ ಕಮ್ಮಿ ಅವು ಪಣ ಲಾಕ್ಡೌನ್ ಮಲ್ಪುನಾಂಡ ಬನ್ನಿ ಇತ್ತು ಯಾನ್ ಲಾಕ್ಡೌನ್ ಮಲ್ಪಲೇ ಬಂದ್ಪಿನತ್ತು ಲಾಕ್ಡೌನ್ ಮಲ್ಪುನಾಂಡ ಬಂದಾಂಡ ಇಡೀ ದಿನದ ಲಾಕ್ಡೌನ್ ಮಲ್ಪಾಡು ಅರ್ಧ ದಿನ ಮಂತದ ಪ್ರಯೋಜನ ಇಜ್ಜಿ ಬೊಕ್ಕದಾದ ಬಂಡ ಜನಕ್ಕುಲಂಚಿನ ಒಂಚೂರು ಕೇರ್ಲೆಸ್ ಆದೊಂದ ಈ ಕೊರೋನಾ ಒಂಜಿ ಡೆಂಗ್ಯೂರ್ದು ಕಡೆ ಆದ ತಗೊಂದುಲ್ಲೆ ನೆತ್ತ ಸೀರಿಯಸ್ನೆಸ್ ಹೆಚ್ಚಿನಾಗಲಿ ಗೊತ್ತಿಜ್ಜಿ ಐಗೋಸ್ಕರ ನೆತ್ತ ಈ ಸೀರಿಯಸ್ನೆಸ್ ಕರೆಕ್ಟ್ ಆಗಿ ಗೊತ್ತವ್ರು ಬಂದಂಡ ಜಿಲ್ಲಾಡಿಲ್ಲ ತಾರ್ಪ ದಿಲ್ಲದೇರು ಪನ್ಲಕ್ಕನೆ ಕರೆಕ್ಟ್ ಆಯ್ನ ನೆಕ್ ಮುಕ್ಕುಲು ಈ ಫೈನ್ ಅವಾರ್ಡ್ ಬೊಕ್ಕ ಕೆಲವು ಮಾಹಿತಿ ಅವಾರ್ಡ್ ಒಂಚೂರು ಪೋಡಿ ಪೋಡಿ ಪೋಡ ಪೋಡ ಜನಕ್ಲಿನ ಪೋಡ ನಂಚಿನ ಒಂಚೂರು ಬೋಡ ದಯಮಾಡಿ ಜನಕ್ಲಿನ ಪೋಡಿನ ಬಾರಿ ಕಮ್ಮಿ ಅಂಚು ಮಾಧ್ಯಮಕ್ಕೆಲ್ಲ ಒಂಚೂರು ಜಾಸ್ತಿ ಪಂಡ ಮಾಧ್ಯಮದವರು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಬಂದು ಪನ್ಪನಕ್ಕೆಲ್ಲ ಉಳ್ಳೇರಿ ಕಾಂಡದ ಟೈಮಡು ಪೂರಾ ಮಾಧ್ಯಮ ಅಂತುಕೊಂಡ ಮರಳಿಸ್ರಾಪು ದಯಮಾಡಿ ಇಡೀ ಕೊರೋನಾನೇ ಉಂಡು ಈಗ ಒಂದು ಮಾಧ್ಯಮ ಲಂಚಿನ ಇತ್ತು ಲೋಕಲ್ ಒಂಚೂರು ಲೋಕಲ್ ಚಾನಲ್ ತೂಂಡ ಬಾರಿ ಎಡ್ಡೆ ದಯಮಾಡಿ ಪೂರ ಚಾನಲ್ ತೂಂಡ ಒಂಚೂರು ಮಂಡೆ ಹಾಲಾಪು ಕೊನೆದಾಗ ಏನ್ ಹೇಳ್ತೀರಿ ಮೇಡಮ್ ಅಂತಿಮವಾಗಿ? ಕೊರೋನಾದ ಬಗ್ಗೆ ಭಯ ಬೇಡ, ಅಪಪ್ರಚಾರ ಬೇಡ. ಅದೇ ರೀತಿ ನಾವು ಆರೋಗ್ಯ ಕಾರ್ಯಕರ್ತೆಯರು ಅಂತ ಹೇಳ್ತೇವೆ, ವೈದ್ಯರು ಅಂತ ಹೇಳ್ತೇವೆ, ದಾದಿಯರು ಅಂತ ಹೇಳ್ತೇವೆ, ಪೊಲೀಸರು ಅಂತ ಹೇಳ್ತೇವೆ, ಅವರಿಗೆಲ್ಲ ನಾವು ಇವತ್ತು ಗೌರವ ಕೊಡಬೇಕು ಅಂತ ಹೇಳ್ತೇವೆ. ನಿಜವಾದ ಅರ್ಥದಲ್ಲಿ ನಾವು ಅವರಿಗೆ ಗೌರವ ಕೊಡುದು ಅಂತ ಹೇಳಿದ್ರೆ ನಾವು ಆದಷ್ಟು ಮನೆಯಲ್ಲಿ ಇದ್ದುಕೊಂಡು ಈ ಒಂದು ಜನಜಂಗುಳಿಯಿಂದ ದೂರ ಇದ್ದುಕೊಂಡು ಮಾಸ್ಕ್ ಅನ್ನ ಧರಿಸಿಕೊಂಡು ಸ್ಯಾನಿಟೈಸರ್ ಅನ್ನ ಬಳಸಿಕೊಂಡು ನಾವು ಮಾರ್ಕೆಟಿಗೆ ಹೋದಾಗ ಅಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಸಿಕ್ಕಲ್ಲಿ ಉಗುಳುವುದನ್ನ ಬಿಟ್ಟು ಈ ರೀತಿಯಾದಂಥ ಪ್ರಿಕಾಕ್ಷನ್ ಅನ್ನು ತೆಗೆದುಕೊಳ್ಳುವುದರ ಮೂಲಕ ನಾವು ಅವರಿಗೆ ಗೌರವ ಕೊಡೋಣ. ಈ ಒಂದು ಕೊರೋನಾ ಏನಿದೆ, ನನಗೆ ಒಬ್ರು ವಚನಕಾರರು ಹೇಳಿದ್ದು ನೆನಪಾಗ್ತದೆ ಈ ಸಂದರ್ಭದಲ್ಲಿ. ಅವ್ರು ಹೇಳ್ತಾರೆ, ಕಂಡುದನ್ನೆಲ್ಲವ ಕೊಂಡು ಅಟ್ಟಹಾಸದಿ ಮೆರೆವ ಜನಕ್ಕೆ ಕಾಣದ ಜೀವಿಯೊಂದು ಬಂದು ಜಗವು ತಲ್ಲಣಿಸುವುದು ಕಾಣ ಅಂತ ಹೇಳ್ತಾರೆ. ಅಲ್ಲಮ್ಮ ಪ್ರಭು ಹೇಳಿರುವಂತದ್ದು ನೋಡಿ. ಖಂಡಿತವಾಗಿಯೂ ಕೂಡ ಇದೊಂದು ಬ್ರೇಕ್. ಕರೋನಾ ಒಳ್ಳೆದು ಅಂತ ಹೇಳೋದೇ ಇಲ್ಲ, ಈ ಮಾರಿ ಆದಷ್ಟು ಬೇಗ ತೊಲಗ್ಲಿ ಅಂತ ಹೇಳ್ತೇವೆ, ಆದ್ರೆ ಒಂದು ಬ್ರೇಕ್ ಕೊಟ್ಟಿದೆ ನೋಡಿ. ನೋಡಿದ್ದೆಲ್ಲ ನಮ್ಗೆ ಬೇಕು, ನಾವೇ ದೊಡ್ಡವರು. ಜೀವನ ಶೈಲಿ ಒಂದು ಕಾರ್ ಇದ್ರೆ ಸಾಕಾಗೋದಿಲ್ಲ, 2 ಕಾರ್ ಬೇಕು. ಖಂಡಿತವಾಗಿಯೂ ಕೂಡ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ಒಂದು ಸಂದರ್ಭದಲ್ಲಿ. ಹೌದು, ಎಸ್. ಅಂತಿಮವಾಗಿ ಸ್ವಯಂ ಪ್ರೇರಿತ ಬಂದ್ 8ರಿಂದ 18 ದಿನ ಈಗೆಲ್ಲ ಒಂದು ಮೆಸೇಜ್ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲರೂ ಅದನ್ನು ವಾಟ್ಸಪ್ಪಲ್ಲಿ ಕೂಡ ಹರಡಿಸಿದ್ದಾರೆ, ವೈರಲ್ ಮಾಡಿದ್ದಾರೆ. ಅದು ನಿಜನ ಸುಳ್ಳ ಅಂತಲ್ಲ, ಅದು ಸುಳ್ಳು ಅಂತಲೇ ಜಿಲ್ಲಾಡಳಿತ ಹೇಳ್ತಾ ಉಂಟು, ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಎಸ್, ಅವು ಒಂಜಿ ವೈರಲ್ ಆಯ್ನೆಟ್ಲ ಒಂಚೂರು ಜನಕ್ಕೆ ಒಂಚೂರು ಎಚ್ಚರಿಕೆ ಆಂಡ್ ಮೆಸೇಜ್ ಕರೆಕ್ಟ್. ಎಸ್. ಸೊ ಆ ಮೆಸೇಜಲ್ಲಿ ಹಿಂದಿರುವಂಥ ವಿಚಾರ ಅಥವಾ ಅರ್ಥವನ್ನು ನಾವು ಮನಸ್ಸಿಗೆ ತಂದುಕೊಂಡ್ರೆ ಅಥವಾ ಹಾಗೆ ಮುಂದುವರಿಲಿಕ್ಕೆ ಸಾಧ್ಯ ಮಾಡಿಕೊಂಡ್ರೆ, ಸ್ವಯಂಪ್ರೇರಿತವಾಗಿ ನಮ್ಮನ್ನು ನಾವು ನಿರ್ಬಂಧಿಸಿಕೊಂಡ್ರೆ ಒಂದಿಷ್ಟು ಕೊರೋನಾ ಹರಡುವಿಕೆ, ಕೋವಿಡ್-19 ವೈರಾಣು ಹರಡುವಿಕೆಯನ್ನು ತಡಿಲಿಕ್ಕೆ ಸಾಧ್ಯ ಉಂಟು. ಆ ನಿಟ್ಟಿನಲ್ಲಿ ಆ ಸಂದೇಶಗಳ ಹಿಂದೆ ಅರ್ಥಪೂರ್ಣವಾಗಿರುವಂಥ ಮೆಸೇಜ್ ಉಂಟು. ಮೀಟಿಂಗ್ ಆಗಿರುವುದಂತ ಅಥವಾ ಕರೆ ಕೊಟ್ಟಿರುವುದು, ನಿರ್ಧಾರ ಮಾಡಿರುವುದು ಅದೆಲ್ಲವೂ ಸುಳ್ಳು ಅಂದರೆ ಜಿಲ್ಲಾಡಳಿತ ಹೇಳಿದೆ. ಮತ್ತು ಈಗ ದಿಲ್ರಾಜ್ ಅವರೇ ಅವರು ಸಿಟಿ ಬಸ್ ಅಧ್ಯಕ್ಷ, ಅವರಿಗೆ ಗೊತ್ತಿಲ್ಲ ಅಂತಾದರೆ ಬಹುಶಃ ಅಂಥ ಒಂದು ಮೀಟಿಂಗ್ ಎಲ್ಲ ಆಗಿರ್ಲಿಕ್ಕಿಲ್ಲ. ಒಂದು ವೇಳೆ ಆಗಿ
ಮುಂದಕ್ಕೆ ಜಾರಿಗೆ ಬರುವುದಂತಾದರೆ ಬಹುಶಃ ಒಳ್ಳೆಯದು. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ಗೆ ಜನ ಮುಂದಕ್ಕೆ ಬರ್ತಾರೆ. ಹೇಗೆ ಯಾವ ರೀತಿಯಲ್ಲಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಫುಲ್ ಬೇಕಾ ಅಥವಾ ಅರ್ಧ ದಿನ ಸಾಕಾ ಅಥವಾ ಅದು ಯೂಸ್ ಇಲ್ವಾ, ಎಲ್ಲವೂ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಸ್ವಯಂ ಪ್ರೇರಿತವಾಗಿ ನಮ್ಮ ಎಚ್ಚರಿಕೆಯನ್ನು ಮುಂಜಾಗ್ರತೆಯನ್ನು ನಾವು ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಕರೆ ಮಾಡಿರುವಂಥ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಯ ಅವಧಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ನಮಗೆ ಮಂಡಿಸಿರುವಂಥ ಸೌರಾಜ್ ಮಂಗಳೂರು ಅವರಿಗೆ ಮತ್ತು ಶ್ವೇತಾ ಜೈನ್ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಜನಧ್ವನಿ ಹಾಗೆ ನಮ್ಮ ಟಿವಿಯ ಈ ಕಾರ್ಯಕ್ರಮವನ್ನು ನಮ್ಮ ಟಿವಿಯ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೋಡುತ್ತಿರುವಂಥ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡುತ್ತಿರುವ ಎಲ್ಲ ವೀಕ್ಷಕರು ಕೂಡ ಧನ್ಯವಾದ ಅರ್ಪಿಸ್ತಾ, ನಾಳೆ ರಾತ್ರಿ 8 ಗಂಟೆ ಜನಧ್ವನಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಳಸಿರಿ ಆಲ್ಜಿ ಪ್ರೈಮರ್. ಹಿಂದೆ ನಿಮ್ಮ ಹತ್ತಿರದ ಅಂಗಡಿಯನ್ನು ಸಂಪರ್ಕಿಸಿ. ಅಲ್ಜಿ ಪ್ರೈಮ್ ಸೂಪರ್.